ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ರಧವರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ವಿತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಉಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಯಾವುದಾಯ್ತೀಗ? ಯೇ ಯಥಾ ವಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಪರಮಾತ್ಮ ಫಲ ಕೊಡ್ತಾನೆ, ಆದರೆ ಅವರವರ ಸೇವೆಗೆ ಅನುಗುಣವಾಗಿ ಫಲ ಕೊಡೋದ್ರಿಂದಾಗಿಯೇ ಅವನು ಸಮ ಅಂತಾನೆ ಹೆಸರು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ತಥಾ ಏವ ಅಂತ ಹೇಳಿದ್ರಿಂದ ವ್ಯತ್ಯಾಸವೇ ಇಲ್ಲ. ಸೇವೆ ಅದಕ್ಕೆ ಸೇವಾನುಸಾರಿ ಫಲದಃ ಸರ್ವಸ್ಯ ಹರಿರೀಶ್ವರ. ಇನ್ನೊಂದು ಮಾತು, ಅವರ ಸೇವೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ಹೊರತು ಬೇರೆ ರೀತಿಯಲ್ಲ ಅಲ್ಲ. ಅದರಿಂದ ನಮ್ಮಲ್ಲಿ ಫಲ ಸಿಗಲಿಲ್ಲ ಅಂದರೆ ಏನರ್ಥ? ಸೇವೆ ಸರಿಯಾಗಿ ಮಾಡಿಲ್ಲ ಅಂತ ಹೊರತು ಬೇರೆ ಅಲ್ಲ. ನಚ ಮದ್ಭಜನ ಮಾತ್ರೇಣ ಮುಕ್ತಿ ಭವತಿ ಅನ್ಯದೇವತಾದಿರೂಪೇಣ ತಥಾಪಿ ಸರ್ವೇಷಾಂ ಆನುರೂಪೇಣ ಫಲಂ ದದಾಮಿ. ಅನುರೂಪವಾದ ಫಲ, ಪ್ರಪೋರ್ಷನೇಟ್. ಯೇ ಯಥಾ ಇತಿ ಸೇವಯಾಮಿ ಫಲದಾನೇನ ನತು ಗುಣಭಾವೇನ. ಕಥಮಯಂ ವಿಶೇಷ ಇತ್ಯತಃ ಮಮ ವರ್ತ್ಮೈ ಅನ್ಯದೇವತಾ ಯಜಂತೋಪಿ ಮಮ ವರ್ತ್ಮ ಏವ ಅನುವರ್ತಂತೆ. ಈ ಅನ್ಯ ದೇವತೆಗಳ ಪೂಜೆಯನ್ನು ಮಾಡಿದರೂ ಕೂಡ ಅದು ಹೇಳಿದ ಹರಿಯ ನೀರು ಹರಿತಾನೇ ಇರ್ತದೆ. ಹಾಗೆ ಅನುಸರಿಸಿರೋದು ನನ್ನ ಮತವನ್ನೇನೆ. ಸರ್ವ ಕರ್ಮ ಕರ್ತೃತ್ವಾತ್ ಭೋಕ್ತೃತ್ವಾಚ್ಚ ಮಮ. ಒಟ್ಟು ಸಾಧನೆ ಅಂದರೆ ಇಷ್ಟೇ. ಏನು ನಾವು ಗೊತ್ತಿಲ್ಲದೆ ಏನು ಮಾಡ್ತೇವೆ, ತಿಳ್ಕೊಂಡು ಮಾಡೋದಷ್ಟೇ ಜೀವಾದ ಸಾಧನೆ. ಗುರುತಿಲ್ಲದೇನೆ ಮಾಡತಕ್ಕಂಥದ್ದು ಗುರುತಿಸಿ ಮಾಡಿದಾಗ ಸಾಧನೆ ಆಗುತ್ತೆ. ಗುರುತಿಸಿದ ತಕ್ಷಣ ಏನು ಮಾಡ್ತಾರೆ? ಅವನು ಬೇರೆ ದಾರಿ ಬಿಟ್ಟು ಬಿಡ್ತಾನೆ, ನಿಷಿದ್ಧ ಕರ್ಮಗಳನ್ನು ಬಿಟ್ಟು ಬಿಡ್ತಾನೆ, ವಿಹಿತ ಕರ್ಮಗಳನ್ನು ಮಾಡ್ತಾನೆ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ತಿಳಿದು ತಿಳಿಯದೆ. ಒಂದು ಯಾರೋ ರೋಡ್ ಕೇಳ್ತಾನೆ, ಎಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಅವ್ನು ಹೇಳಿ ಬಿಡಲಿ ರೋಡ್ ಅಲ್ಲಿಗೆ ಹೋಗೋದು. ಅವನು ಕೇಳಿದ್ದಕ್ಕೆ ಹೇಳಿದ, ಗೊತ್ತಾಯ್ತಾ? ಗುರಿ ತಕ್ಕಂತೆ ದಾರಿ ಹುಡುಕಬೇಕು. ಹಾಗೆ ಆ ರೀತಿ ಮಾಡೋದೇ ಆಚಾರ ಸಿದ್ಧಾಂತ. ಎಲ್ಲರೂ ಮಾಡ್ತಿರೋದೇ ಅದನ್ನು. ಆದರೆ ಅದಕ್ಕೆ ಅರ್ಥ ಆಗಿಲ್ಲ. ಯೋ ದೇವಾನಾಂ ನಾಮಧಾ ಏಕ ಏವ. ಅನ್ಯ ದೇವತಾ ಪೂಜೆ ಹೇಗೆ ವಿಷ್ಣು ಪೂಜೆ ಆಗುತ್ತೆ ಅಂದರೆ ಎಲ್ಲ ಹೆಸರು ದೇವರ ಹೆಸರಾದ್ದರಿಂದ ದೇವರು ಮುಟ್ಟಿರ್ತದು. ಇತಿ ಶ್ರುತಿ. ಅದು ಹೇಳಿದ ಪುಸ್ತಕದಲ್ಲಿರೋದು ಹೇಳಿದ್ದನ್ನು ಬರೆಯೋದಕ್ಕೆ ಪರೀಕ್ಷೆ ಅಂತ ಕರೀತಾರೆ ಹೊರತು ಸೃಷ್ಟಿ ಮಾಡ್ಕೊಂಡೇನು ಬರಿಬೇಕಾಗಿಲ್ಲ. ಹೇಳಿದ್ದನ್ನು ಬರಿಬೇಕಾಗಿಲ್ಲ. ಕೇಳಿದ್ದೇನಷ್ಟೇ ಬರೆದ್ರೆ ಸಾಕು. ಅದು ಹೇಳಿದಷ್ಟೇ ಭಾರಿ ಬರಿಬೇಕಾಗಿಲ್ಲ. ಟು ದಿ ಪಾಯಿಂಟ್. ಇದು ಆ ದೇವರು ಕೊಟ್ಟ ಪರೀಕ್ಷೆನೇ ಇವತ್ತು ಇದನ್ನು ಫಾಲೋ ಮಾಡ್ತಿರೋದು. ಅದೇ ಪರೀಕ್ಷೆ ಕ್ರಮನೇ ಮತ್ತು ಅದೇ ಪರೀಕ್ಷೆ ಕ್ರಮನೇ. ಅದೇ ರೀತಿಯಲ್ಲಿ ಪಾಠ ಹೇಳಿದ್ದನ್ನು ಕೇಳು, ಇವು ಗುರುಗಳು ಹೇಳಿದ್ದ ಅನುಷ್ಠಾನ ಮಾಡು. ಅವ್ರು ಟೆಕ್ಸ್ಟ್ ಬುಕ್ ಹೇಳ್ತಾರೆ, ಶಾಸ್ತ್ರವನ್ನು ಹೇಳಬೇಕು. ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಭಗವಾನೇವ ಚ ತತ್ರಾಭಿಧೀಯತೆ ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ ಇತಿ ಲಿಂಗ. ಅಲ್ಲಿ ಲಿಂಗ ಅಂದರೆ ಲಕ್ಷಣ ಕೊಟ್ಟಿದ್ದಾರೆ. ಏನು ಲಕ್ಷಣ? ಯಾರ ನಾಭಿಯಲ್ಲಿ ಪದ್ಮ ಇದೆಯೋ ಅವನು ಪದ್ಮನಾಭ.
ಅವನೇ ಎಲ್ಲ ನಾಮಗಳಿಂದ ಪ್ರತಿಪಾದ್ಯ ಅಂತ ಹೇಳಿದಾಗ ಇದಾಯ್ತು. ನೇರ ಹೇಳಬಾರ್ದು, ಡೈರೆಕ್ಟ್ ಹೇಗೆ ಅಂತ ಕೇಳಿದರೆ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಆಗಮ ಮತ್ತು ದೇವತೆಗಳು ಯಾವಾಗಲೂ ಏನು ಮಾಡ್ತಾರೆ, ನೇರ ಹೇಳೋದಿಲ್ಲ. ನೇರ ಹೇಳಬಾರ್ದು ಅಂತಲೇ ಶಾಸ್ತ್ರ. ಆಗಮನೇ ಸ್ವಲ್ಪ ಇಂಡೈರೆಕ್ಟ್, ಇನ್ನೂ ಇಂಡೈರೆಕ್ಟ್ ಮಾಡ್ತಾರೆ. ಯಾಕೆ ಕಂಡವರಿಗೆಲ್ಲ ಅದು ತಿಳಿಬಾರದು ಅಂಥೇಳಿ ಆ ಕೆಲಸವನ್ನು ಮಾಡ್ತಾರೆ. ಯಾವುದು ಅದೇ ಬೇರೆ ಇಲ್ಲ, ಅದು ತಿಳ್ಕೊಂಡು ಮಾಡಬೇಕು ಅವನು. ಬಟ್ ಏನು ಮಾಡಿದ್ರು ಗುಟ್ಟು ಹೇಳಲಿಲ್ಲ, ಬಿಟ್ಟು ಬಾಯಿ ಬಿಟ್ಟು ಹೇಳಲಿಲ್ಲ, ಹೇಳಬಾರ್ದು ಅಂತ ಹೇಳಿದ್ದ. ಅದು ತತ್ವಮೇಶು ನಿಗೂಹಿತ. ಈಗೆಲ್ಲ ಅಂತ ಹೇಳಿ ಎಲ್ಲರೂ ಓದ್ತಾರ. ಆದ್ದರಿಂದ ಅದು ಎಲ್ರಿಗೂ ತತ್ವ ತಿಳಿಬಾರ್ದು. 2 ಪಾಯಿಂಟ್ ಇದೆ. ಸರ್ಕಾರ ನ್ಯಾಯಾಲಯ ಹಾಗೆ ತಪ್ಪಿದ ಶಿಕ್ಷೆ ಆಗಲೇಬೇಕು, ನಿರಪರಾಧಿ ಶಿಕ್ಷೆ ಆಗಬಾರ್ದು. 2 ಪಾಯಿಂಟ್ ಇದೆ. ಅಪರಾಧಿ ತಪ್ಪಿಸ್ಕೋಬಾರ್ದು, ನಿರಪರಾಧಿ ಶಿಕ್ಷೆ ಸಿಕ್ಕಾಕೋಬಾರ್ದು. ಇದು ಪಾಲಿಸಿ, ಇದು ಹಾಗಿದೆ. ಅಯೋಗ್ಯರಿಗೆ ಎಂದು ಶಾಸ್ತ್ರ ತಿಳಿಬಾರ್ದು. ಹಿಡದೆ ಹೋಗಿಬಿಟ್ರೆ ಒಳ್ಳೆಯವರಿಗೂ ತಿಳಿಯೋದಿಲ್ಲ. ಅದಕ್ಕೇನು ಮಾಡಬೇಕು, ಹೇಳಬೇಕು. ಹೇಗೆ ಹೇಳಬೇಕು, ಅವರಿಗೆ ಮಾತ್ರ ತಿಳಿಯಾಗಿ ಹೇಳಬೇಕು. ಅವಾಗ ಯಾವಾಗ ಗೊತ್ತಾಗುತ್ತೆ, ಅಸಾಧಾರಣ ಧರ್ಮವನ್ನು ಕುರಿತು ಹೇಳ್ತಾರೆ, ಬೇರೆ ಅಲ್ಲ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ. ಅದು ಆಯಿತು, ತಾತ್ಪರ್ಯನೂ ಆಯ್ತಲ್ಲ. ತಾತ್ಪರ್ಯ ಆಗಿಲ್ಲ ಇದೆಯಾ? ಅಲ್ಲ, ತಾತ್ಪರ್ಯ ಆಗಿಲ್ಲ ನಿನ್ನೆ, ಆಯ್ತಾ? ಇಲ್ಲ, ಇದೆ. ಮಮ ಮಯಂ ಪ್ರಧಾನವಾಗಿತ್ತದು. ಮಯಂ ಪ್ರಧಾನಬುದ್ಧಿಷ್ಟಂ ಪ್ರಾಧಾನ್ಯಂ ಗೈರ್ಹರೇರ್ಮತಂ ಭಗವನ್ ಮಯಾಸ್ತೆ ವಿಜ್ಞೇಯಾಹ ತೇ ಮುಚ್ಚಂತೆ ನಚಾಪರೈ. ಅದು ಭಗವನ್ಮಯರಾಗಬೇಕು ಅಂದರೆ ಸದಾಕಾಲ ಹರಿಚಿಂತನೆಯಲ್ಲೇ ಇರಬೇಕು. ಅದು ಏನದು, ಅದಕ್ಕೆ ಇದಕ್ಕೆ ಯಾವ ಶ್ಲೋಕಕ್ಕೆ ಅರ್ಥ, ಅದು ಹಿಂದಿನ ಶ್ಲೋಕಕ್ಕೆ ಅದಾಗಿತ್ತು, ಮೊದಲೇ ಆಗಿತ್ತು. ಇದಕ್ಕೂ ಆಗಿದೆ. ತಥೈವ ಇತಿ ಅನ್ಯದೇವತಾ ಪೂಜಾಪಿ ಯಸ್ಮಿನ್ ಅಂತೆ ಸಮರ್ಪಿತ ಸ್ವರ್ಗಾದಿ ಫಲಹೇತು ಸ್ಯಾತ್ ನಾನ್ಯಥಾ ತಂ ಭಜೇದ್ಧರಿ. ಅನ್ಯದೇವತೆ ಪೂಜೆ ಅಷ್ಟೇ ಮಾಡಿದರೆ ನಮಗೆ ಫಲ ಸಿಗುತ್ತೆ. ಆ ದೇವತೆಗಳಿಗೆ ಎಷ್ಟು ಫಲ ಕೊಡಬಹುದೋ ಅಷ್ಟನ್ನು ಪರಮಾತ್ಮ ಕೊಡ್ತಾನೆ, ಹೊರತು ಇವರೇನು ಕೊಡೋದಿಲ್ಲ. ಗೊತ್ತಾಯ್ತಾ? ಆದರೆ ಸರಿ, ಹಾಗಿದ್ರೆ ಇಷ್ಟೇ ಸಾಕು ಅಂತ ಕೇಳಿದರೆ ಮೋಕ್ಷ ಕೊಡಬೇಕಾದ್ರೆ ಮಾತ್ರ ಏನಾಗಬೇಕು, ಅವನನ್ನೇ ಆರಾಧನೆ ಮಾಡಬೇಕು. ಕೆಲವು ಕೆಲಸಕ್ಕೆ ಕ್ಲರ್ಕ್ಗಳು ಸಾಕು, ವಿಷಯ ಕೊಡಲಿಕ್ಕೆ ಪೋಸ್ಟ್ ಸಾಕು. ಆದರೆ ಕೆಲವೊಂದು ಮಾತ್ರ ನೋಡಬೇಕು, ಮುಖ್ಯಸ್ಥರನ್ನೇ ನೋಡಬೇಕಾಗತ್ತೆ. ಮುಖ್ಯ ಕೆಲಸ ಬೇಕಾದ್ರೆ ಯಾರನ್ನು ನೋಡಬೇಕು, ಮುಖ್ಯಸ್ಥನ್ನೇ ನೋಡಬೇಕು. ಆ ದೃಷ್ಟಿಯಲ್ಲಿ ಸರ್ವೋತ್ತಮ ದೇವರಾದ್ದರಿಂದ ಬೇರೆ ದೇವರನ್ನ ಪೂಜೆನೇ ಮಾಡೋದಿಲ್ಲ, ಅವರಿಗೆ ಫಲ ಇಲ್ಲ. ಸಿಗ್ತಕ್ಕಂಥ ದುಷ್ಫಲಗಳು ಇವರಿಗೆ ಸತ್ಫಲ ಸಿಕ್ಕರೂ ಕೂಡ ಮೋಕ್ಷಕ್ಕೆ ದಾರಿ ಆಗೋದಿಲ್ಲ. ದೇವರ ಅಂತರ್ಯಾಮಿ ವಿವಕ್ಷಯ ಮಾಡಿದಾಗ ಮಾತ್ರವೇ 2 ಪೂಜೆ ಮಾಡಬೇಕು ನಿತ್ಯ. ಬರೀ ಗಣೇಶನ ಇಟ್ಟರು ಅಂತರ್ಯಾಮಿ ಪೂಜೆ ನಿತ್ಯ ಮಾಡಿದರೆ ಗಣೇಶನ ಪೂಜೆ ಆಯಿತು, ಅಂತರ್ಯಾಮಿ ಪೂಜೆ ಆಯಿತು, ಹೊರತು ನೇರ ಪೂಜೆ ಆಗಲಿಲ್ಲ. ಅದಕ್ಕೇನು ಮಾಡಬೇಕು, ನೇರ ಪೂಜೆನೂ ಮಾಡಬೇಕು. ಮತ್ತು ಪ್ರತಿವಾದಿಗಳನ್ನ ಇಟ್ಕೊಂಡ್ಬಿಟ್ಟು ಅವತ್ತಿನ ದಿವಸ ಆದರೂ ಕೊನೆ ಪಕ್ಷ ಇವರು ಕಂಪಲ್ಸರಿ. ಪ್ರಾಣದೇವರು, ಗರುಡಶೇಷ 3 ಕಂಪಲ್ಸರಿ. ಉಳಿದವರಿಗೆಲ್ಲ ಆಯಾ ವರ್ಷಕ್ಕೊಮ್ಮೆ ಆ ರೀತಿ ಮಾಡಿದರೆ ನಿತ್ಯ ಧ್ಯಾನಾದಿಗಳನ್ನ ಮಾಡ್ತಾನೆ ಇರಬೇಕು. ಅವ್ರ ವಿಗ್ರಹಾದಿಗಳನ್ನ ಪೂಜೆ ಮಾಡಬೇಕಾದದ್ದು ವರ್ಷಕ್ಕೆ ಅವ್ರಿಗೆ ಕೊಟ್ಟ ದಿವಸ ನಾಗ ಚೌತಿ, ಗಣೇಶ ಪಂಚಮಿ, ಋಷಿ ಪಂಚಮಿ, ಗಣೇಶ ಚತುರ್ಥಿ, ಗೌರಿ, ಇವೆಲ್ಲ ಫಿಕ್ಸ್ ಮಾಡಿದ್ದಾರೆ. ಪ್ರತಿನಿತ್ಯ ಮತ್ತೆ ಯಾರು ಪೂಜೆ ಮಾಡಬೇಕು, ಅರಿವಾಗಲು ಕಂಪಲ್ಸರಿ ಎಷ್ಟು ಜನದ್ದು. ಆ ದೃಷ್ಟಿಯಲ್ಲಿ ನೇರ ಪೂಜೆ ಮಾಡದೆ ಹೋದರೆ ನೇರ ಇಲ್ಲ ಅಂತ ಹೇಳಿದ್ದಾರೆ. ವೇದಾದ್ಯುಕ್ತಂತು ಸರ್ವಂ ಯೋ, ಅದೆಲ್ಲ ಆಗಿತ್ತು. ಅಷ್ಟಾದ ಮೇಲೆ ಮುಂದಿನ ಒಂದು ಪ್ರಶ್ನೆಯಾಗ, ಯಾತಕ್ಕೆ ಫಲಕ್ಕೆ ಇನ್ವರ್ಟ್ ಆಗಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾಕೆ ಫಲಕ್ಕೆ ಅಟ್ರಾಕ್ಟ್ ಆಗ್ತಾರೆ ಜನ, ಫಲ ಕೇಳೋ ಬುದ್ಧಿ ಯಾಕೆ ಬರುತ್ತೆ? ಅದಕ್ಕೆ ಹೇಳ್ತಾರೆ, ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಪ್ರಶ್ನೆಗೆ ಉತ್ತರ ಹೇಗೆ ಅಂದರೆ, ಎಲ್ಲರೂ ಯಾಕೆ ಓದೋದಿಲ್ಲ, ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರೋದಿಲ್ಲ, ಏನರ್ಥ ಅದಕ್ಕೆ? ಬೇರೆ ಕಡೆ ಟೆಂಪ್ಟ್ ಆಗ್ತಾರೆ, ಟೆಂಪ್ಟಾಗಿ ಮುಂದೆ ಕಾನ್ಸಂಟ್ರೇಟ್ ಮಾಡಿ ಸಾಕು ಅಂತ ಹೇಳಿಬಿಡ್ತಾರೆ. ಇಲ್ಲ, ಅದೇ ಕಾಲದಲ್ಲಿ ವರ್ಕ್ ಆಗುತ್ತೆ. ಅವ್ರಿಗೆ ಗೊತ್ತು, ದೊಡ್ಡ ಕೋರ್ಸ್ ದೊಡ್ಡ ಫಲ ಸಿಗುತ್ತೆ ಗೊತ್ತು, ಮಾಡೋಕ್ಕೆ ತಯಾರಿಲ್ಲ. ಏನ ಅದು ಎಕ್ಸೆಪ್ಷನ್. ಅದು ಎಂಥ ಸರ್ಕಲ್ಸ್ ಇದ್ದರೂ ಕೂಡ ಅವ್ನು ಮುಂದೆ ಯಾರೋ ಮಾಡ್ಕೋತಾನೆ, ಬಿಡೋದಿಲ್ಲ. ಅವ್ನು ಕೊನೆ ಪಕ್ಷ ಬುಕ್ಸ್ ಓದಿ ಅಷ್ಟು ನಾಲೆಡ್ಜಾರು ತೊಗೋತಾನೆ. ಅವ್ನು ಕೋರ್ಸ್ ಮಾಡಿದ್ರೆ ಅವ್ನು ಬಿಡೋಕ್ಕಾಗಲ್ಲ ಅವನ ಕೈಲೇ. ಇದು ಮಾತ್ರ ಹಾಗೆ.
ಅದು ಬೇರೆ. ಸ್ವರೂಪ ಯೋಗ್ಯತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಅದು ಇದ್ದವ್ರಿಗೆ ಪ್ರಶ್ನೆ ಹೇಳ್ತಿರೋದು. ಇದು ಯಾತಕ್ಕೆ ಅಟ್ರಾಕ್ಟ್ ಆಗ್ತಾರೆ ಜನ? ಸ್ವರೂಪ ಅಂಬೋದು ಕಾಮನ್. ಅದು ಹೊರಗಿನ ಕಾರಣ ಒಂದು ಬೇಕಲ್ಲ. ಹೊರಗಿನ ಕಾರಣ ಒಂದಿದೆ. ಅದು ರೋಡ್ ಚೆನ್ನಾಗಿದ್ದಿಲ್ಲ, ಒಂದು ಕಾರಣ ಡ್ರೈವಿಂಗು ಬರ್ತಿದ್ದಿಲ್ಲ. ಎರಡೆರಡು ಬರೀ ರೋಡ್ ಮೇಲೆ ಹಾಕ್ಲಿಕ್ಕಿಲ್ಲ. ಡ್ರೈವಿಂಗ್ ಬರುತ್ತೆ, ರೋಡ್ ಚೆನ್ನಾಗಿಲ್ಲ. ಆ ದೃಷ್ಟಿಯಲ್ಲಿ ಅವನು ಹಿಡಿಯೋ ದಾರಿ ಯಾಕೆ ತಪ್ಪುತ್ತೆ ಅಂದರೆ, ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ. ಅನ್ಯ ದೇವತಾ ಪೂಜೆಗೆ ಯಾತಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅಂದರೆ ಅವರು ಬೇಗ ಫಲ ಕೊಡ್ತಾರೆ. ಭಾಳ ಇಂಪಾರ್ಟೆಂಟ್. ಬೇಗ ಫಲ ಕೊಡ್ತಾರೆ. ಅತಿ ಬೇಗ ಫಲ ಕೊಡೋದು ಇಬ್ಬರು. ಯಾರ್ಯಾರು? ರುದ್ರದೇವರು, ಗಣೇಶ. ಅವ್ರಿಗೆ ಆಶುತೋಷ ಅಂತ ಅವ್ರಿಗೆ ಹೆಸರು. ಈ ಬಂಗಾಳ ಕಡೆಗೆಲ್ಲ ಆಶುತೋಷ್ ಮುಖರ್ಜಿ ತುಂಬ ಇಟ್ಕೋತಾರೆ. ಆಶುತೋಷ್ ಅಂತ ಇಟ್ಕೋತಾರೆ. ಮಗ ಗಣೇಶ, ಕ್ಷಿಪ್ರಪ್ರಸಾದ. ಆದ್ದರಿಂದಾಗಿನೇ ಇಬ್ಬರಿಗೂ ಕೂಡ ಗಣೇಶನ ಮಂತ್ರ ಗಣೇಶಾಯ ನಮಃ ಅಲ್ಲ, ಓಂ ಕ್ಷಿಪ್ರಪ್ರಸಾದಾಯ ನಮಃ ಅಂತಲೇ ಮಂತ್ರ ಇರೋದು. ಅದಕ್ಕೋಸ್ಕರ ಬೇಗ ಫಲ ಸಿಗುತ್ತೆ. ಅಲ್ಲಿಗೆ ಹೊರಟು ಬೇಗ ಕೆಲಸ ಸಿಗುತ್ತೆ, ಸೇರ್ಕೊಂಡ್ಬಿಡ್ತಾರೆ ಬೇಗನೆ. ಗೊತ್ತಾಯ್ತಾ? ಇವು ಕೂಲಿಯವ್ರು ಯಾಕೆ ಬಿಡ್ತಾರೆ ಗೊತ್ತಾ? ನೀವು ಓದಿ 3 ವರ್ಷ ಓದಿ ಮತ್ತೆ ಓದಿ 20 ವರ್ಷ ಆದಮೇಲೆ ಕೆಲಸಕ್ಕೆ ಸೇರೋದಕ್ಕಿಂತ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಕೂಲಿ ಕೊಟ್ಬಿಡ್ತಾರೆ. ಅವತ್ತೇ ಕುಡಿದು ಬಿಡೋದು, ಸಾಯಂಕಾಲ ಕುಡ್ದಾಕ್ಬಿಡ್ಬೋದು ಅಂತ. ಗೊತ್ತಾಯ್ತಾ? ಆಮೇಲೆ ಇಲ್ಲೇ ಕುಡಿದ್ಬಿಟ್ರೆ ಆಯ್ತಲ್ಲ. ಅಷ್ಟೇ ಕಾಯಬೇಕು ಅಂತ. ಸ್ವಲ್ಪ ಕಡಿಮೆ ಆಗುತ್ತೆ, ಆದರೂ ಪರವಾಗಿಲ್ಲ. ಆಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಕಡಿಮೆ ಆಗಿಲ್ಲ, ಎಷ್ಟು ಕಡಿಮೆ ಆಯ್ತು ಅವನಿಗೆ. ಟೋಟಲಿ ಡಿಫ್ರೆಂಟ್. ಬಟ್ ಅಷ್ಟೇ ಟೂ ಲೇಟು. ಆಶ್ಚರ್ಯ ಅಂದರೆ ಎಲ್ಲರಿಗೂ ಕೂಡ ಇಲ್ಲದಾಗೋದು ಹಾಗೇನೆ. ಮತ್ತೆ ಇನ್ನೊಬ್ಬರು ನೋಡಿ ಕೂಡ ತಿಳ್ಕೊಡೋದಿಲ್ಲ. ಅವನು ಮಾಡಿದ ತಪ್ಪು ನಾವು ಮಾಡಿಕೊಡೋದು ಅನ್ಸೋದಿಲ್ಲ. ಅವ್ರಿಗೆ ಏನು ಮಾಡ್ತಾರೆ, ನಾನು ಎಕ್ಸೆಪ್ಷನ್ ತಿಳ್ಕೊತಾನೆ ಮತ್ತು ರೂಲಲ್ಲೇ ಸೇರ್ಕೋತಾನೆ ಹೊರತು ಏನಾಗೋದಿಲ್ಲ. ಕೊನೆಗೆ ಉಪಯೋಗ ಬರದೆ ಎಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಹೊರಟ ಅವನಿಗೆ ಅಲ್ಲೇ ಸಿಕ್ಕಾಕೊಂಡ ಬಂದು ಮುಂದೆ ಟೂ ಲೇಟ್ ಆಗೋದಿಲ್ಲ ಕೆಲಸ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ. ಇಲ್ಲಿ ಸ್ವಾರಸ್ಯ ಆದರೆ ಎಲ್ಲ ದೇವತೆಗಳು ಕೂಡ ಜ್ಞಾನಕ್ಕೆ ಪ್ರಸನ್ನ ಆಗೋದು ದೇವರು. ಜ್ಞಾನಕ್ಕೆ ಪ್ರಸನ್ನ ಹರಿರೇವ ಪರಹ. ಉಳಿದವರೆಲ್ಲ ಬೇರೆದಕ್ಕೂ ಪ್ರಸನ್ನರಾಗ್ತಾರೆ. ಉದಾಹರಣೆಗೆ ರಾವಣಾದಿಗಳಿದ್ದಾರೆ, ತತ್ವಜ್ಞಾನದಿಂದ ಹೋಲಿಸಿದ್ದಾರೆ ಬ್ರಹ್ಮಾದಿಗಳನ್ನು. ಇಲ್ಲ, ಅದಿಲ್ಲದೇ ಹೋಲಿಸಿದರು. ಅದರಿಂದನೇ ಎಂಥ ಕರ್ಮ ಆಯಿತು ಅಷ್ಟೇ. ಅದು ಜ್ಞಾನ ಅಂತ ಅನ್ನಿಸ್ಲೇ ಇಲ್ಲ. ಅದರಿಂದ ಎಂಥ ಫಲ ಸಿಗ್ತೇವೆ ಅವರಿಗೆ? ನಶ್ವರ ಫಲ ಸಿಗ್ತೇವೆ ಹೊರತು ಶಾಶ್ವತ ಫಲ ಸಿಗಲಿಲ್ಲ. ಇದು ಅರ್ಥ ಮಾಡ್ಕೊಂಡು ಬೇರೆ ದೇವತಾ ಪೂಜೆಗಳಿಗೆ ಜ್ಞಾನ ಕಂಪಲ್ಸರಿ ಅಂತ ಹೇಳಿ. ಎಷ್ಟು ಜ್ಞಾನ ಸಾಕು ಅವರಿಗೆ? ಅವ್ರ ಜ್ಞಾನ ಸಾಕಷ್ಟೇ. ಗಣೇಶನ ಪರಿಚಯ ಮಾಡ್ಕೋತಾರೆ, ಅಂತರ್ಯಾಮಿ ಅವೆಲ್ಲ ಕಾನ್ಸೆಪ್ಟ್ ಇಲ್ಲ ಅವರಿಗೆ. ಆದ್ದರಿಂದ ಅರ್ಥ ಮಾಡಿಕೊಳ್ಳೋದು ಸುಲಭ. ಮತ್ತು ಅವ್ರು ಬೇಗ ಫಲ ಕೊಡ್ತಾರೆ. ಎರಡೆರಡಿದೆ. ಸುಲಭ, ಬೇರೆ ಫಲ ಕೊಡೋದ್ರಿಂದ ಬೇಗ ಮಾಡಿದರೆ ಆಯಿತು. ಮತ್ತು ಅವ್ರು ವರ್ಷ ಪೂರ್ತಿ ಪೂಜೆ ಎಲ್ಲ ಇಲ್ಲ ಅವರಿಗೆ. ಯಾವಾಗಲೂ ಮಾಡಿಬಿಟ್ರೆ ಅಂತರ್ಯಾಮಿ ಅಂತ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಭಾರಿ ಮಡಿಗಿಡ ಅಪೇಕ್ಷೆ ಪಡೋದಿಲ್ಲ. ಗೊತ್ತಾಯ್ತಾ? ಇದೆಲ್ಲ ಇರೋದ್ರಿಂದ ಬೇಗ ಅಟ್ರಾಕ್ಟ್ ಆಗ್ತಾರೆ. ಕುತೋ ಮಮ ವರ್ತ್ಮಾನು ವರ್ತಂತೆ ಕ್ಷಿಪ್ರಂ ಹಿ ಅತಏವ ಹಿ ಫಲಪ್ರಾಪ್ತಿ ತಸ್ಮಾತ್ತೇ ಧನಸನಯ ಇತಿ ಶ್ರುತಿ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ. ದೇವತಾ ಅನ್ನೋ ಶಬ್ದ ಉಪಯೋಗಿಸಿದ್ರು ದೇವ ಅಂತ ಉಪಯೋಗಿಸ್ಬೇಕು. ದೇವತಾ ಅಂತ ಯಾಕೆ ಉಪಯೋಗಿಸ್ಬೇಕಾಗಿತ್ತು? ದೇವ ಅಂದ್ಬಿಟ್ರೆ ಪುರುಷ ದೇವತೆಗಳು ಅಷ್ಟೇ ಆಗಿಬಿಡ್ತಾರೆ. ದೇವತಾ ಅಂದರೆ ಶಕ್ತಿಯಾದಿಗಳು ಪೂಜೆನೂ ಮಾಡ್ತಾರೆ. ಅದಕ್ಕೋಸ್ಕರ ದೇವತಾ ಪದ ಉಪಯೋಗಿಸಿಟ್ಟು ಎರಡಕ್ಕೂ ಬಂತು. ದೇವತಾ ಅಂತ ಪದ ಉಪಯೋಗಿಸ್ತಾರೆ, ಪುಲ್ಲಿಂಗಕ್ಕೂ ಬರುತ್ತೆ, ಸ್ತ್ರೀಲಿಂಗಕ್ಕೂ ಬರುತ್ತೆ. ದೇವ ಅನ್ನೋ ಪದ ಸಾಮಾನ್ಯ ಪುಲ್ಲಿಂಗಕ್ಕೆ ಲಿಮಿಟ್ ಆಗುತ್ತೆ. ಅದರಿಂದಾಗಿಯೇ ಅವ್ರು ದೇವತಾ ಅಂತ ಪದ ಉಪಯೋಗಿಸಿದ್ರಿಂದ ಅದು ಬಂತು. ಮತ್ತು ಅನೇಕ ಕಡೆಗೆ ಗ್ರಾಮ ದೇವತೆ ಅಂತ ಇರ್ತಾರಲ್ಲ, ಊರೂರಿಗೆ ಆ ಪೂಜೆ ಮಾಡೋದ್ರೆ ಕಾಮನ್ನಾಗಿ ಹೆಚ್ಚು ಪೂಜೆ ಮಾಡೋದಲ್ಲ ಜನ. ಯಾರು ಪೂಜೆ? ಅದು ಸ್ತ್ರೀ ದೇವತಾ ಪೂಜೆ ಆಗಿದೆ. ಮಹಾಕಾಳಿಯವೆಲ್ಲ ಬೇರೆ ಉಪದೇವತೆಗಳಿರ್ತಾರೆ, ಅವರು ಪೂಜೆ ಮಾಡಿಬಿಡ್ತಾರೆ. ಆ ದೇವತಾ ಅನ್ನೋ ಪದ ಭಾಳ ಇಂಟ್ರೆಸ್ಟಿಂಗ್. ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಮತ್ತು ಕರ್ಮದಿಂದ ಬೇಗ ಸಿದ್ಧಿ ಸಿಗುತ್ತೆ. ಕೂಲಿ ಮಾಡಿದ ಸಾಯಂಕಾಲಕ್ಕೆ ಫಲ ಕೊಟ್ಬಿಟ್ರೆ ಅವನಿಗೆ, ರಿಪೇರಿ ಮಾಡಿದ ದುಡ್ಡು ಕೊಟ್ಬಿಟ್ರೆ ಹಾಗೇನೆ. ಇದು ಹಾಗೆಲ್ಲ ಸಿಗೋದಿಲ್ಲ. ಜ್ಞಾನದ ಫಲ ಹಾಕ್ತಿದ್ದು ಸಿಗೋದಿಲ್ಲ. ಮತ್ತು ಸ್ವಲ್ಪ ಕಾಯ್ಬೇಕಾದ್ರೆ ಇವೆಲ್ಲ ಮಾವಿನ ವರ್ಷಕ್ಕೊಂಡ್ಬಿಡುತ್ತೆ ಅಷ್ಟೇ. ತರಕಾರಿ ದಿವಸ ಬೆಳಿಬೋದು. ಗೊತ್ತಾಯ್ತಾ? ಆದರೆ ಅದ್ರ ಬೆನಿಫಿಟ್ ಇದಕ್ಕೆ ಸಿಗೋದಿಲ್ಲ. ಆ ದೃಷ್ಟಿಯಿಂದ ಕ್ಷಿಪ್ರಂ ಹಿ ಮಾನುಷೇಯ ಲೋಕೆ. ಇನ್ನೊಂದು ಪಾಯಿಂಟ್ ಆಯಿತು, ಇದಲ್ಲೇ ಮಾಡಿಕೊಳ್ಳಿ. ಇಲ್ಲೇ ಕೊಟ್ಟು ಬರ್ತಾರೆ ಅಂದರೆ ಇಲ್ಲೇ ಬರಬೇಕು. ಮಾನುಷೇಯ ಲೋಕೆ ಕೆಲಸ. ಈ ಫೀಲ್ಡಲ್ಲಿ ಎಲ್ಲೋ ಮಾಡಿದರೆ ಕೆಲಸ ಕೊಡೋದಿಲ್ಲ. ಎಲ್ಲಿ ಮಾಡಬೇಕು? ಅವರು ಹೇಳಿದ ಜಾಗದಲ್ಲೇ ಮಾಡಬೇಕು. ಆದ್ದರಿಂದ ಮನುಷ್ಯ ಲೋಕದಲ್ಲಿ ಸಾಧನೆ ಮಾಡಬೇಕು. ದೇವತೆಗಳು ಸಾಧನೆ ಮಾಡಲಿಕ್ಕೂ ಈ ಲೋಕಕ್ಕೆ ಬರಬೇಕು. ಗೊತ್ತಾಯ್ತಾ? ಅಲ್ಲಿದ್ದು ಮಾಡೋಕ್ಕೆ ಬರೋದಿಲ್ಲ, ಇಲ್ಲಿದ್ದೇ ಮಾಡಬೇಕು. ಅವ್ರು ದೇವತೆಗಳಾದ ಮೇಲೆ ಮಾಡ್ಬೋದು. ದೇವತೆಗಾಗಿ ಮುಂಚೆ ಎಲ್ಲಿ ಸಾಧನೆ ಮಾಡಬೇಕು ಅವರೀಗ? ಎಂಥವನು ಸ್ಕೂಲ್ ಅದು ಎಜುಕೇಷನ್ ಅದರಲ್ಲೇ ಓದಬೇಕೆ ಹೊರತು ಅವ್ನು ಬೇರೆ ಕಡೆ ಓದಾಗಿಲ್ಲ. ಅದು ಫ್ಯಾಕ್ಟ್ರಿಯಲ್ಲಿ ಟೀಚಿಂಗ್ ಅಂತ ಹೇಳೋಗಿಲ್ಲ. ಅಲ್ಲೆಲ್ಲ ಏನು ಕರ್ಮ ಪ್ರಧಾನ ಕೆಲಸಗಳೇ ಹೊರತು ಅಲ್ಲಿ ಹೇಳ್ಕೊಡ್ತಾರೆ. ಅದಕ್ಕೆ ಬೇಕಾದ ಮಾತ್ರ, ಬೇರೆ ಹೇಳ್ಕೊಡೋದಿಲ್ಲ. ಆ ದೃಷ್ಟಿಯಲ್ಲಿ ಒಂದು ಕರ್ಮಣ ಸಿದ್ಧಿ ಬೇಗ ಆಗುತ್ತೆ. ಎರಡನೇದು ಮನುಷ್ಯ ಲೋಕದೊಳಗಂತೂ ಭಾರಿ ಬೇಗ ಆಗುತ್ತೆ. ಮನುಷ್ಯರಾಗಿ ಹುಟ್ಟಿರೋರು ಬಲು ಬೇಗ ಆ ಕಡೆ ಟೆಂಪ್ಟ್ ಆಗಿಬಿಡ್ತಾರೆ. ಆದ್ದರಿಂದಲೇ ಅವರು ಇಷ್ಟು ಸರ್ವೋತ್ತಮತ್ವ ಜ್ಞಾನ ತಿಳ್ಕೊಳ್ಳೋದೇ ಭಾರಿ ಕಷ್ಟ. 200 ವರ್ಷ ಓದಬೇಕು. ಫಸ್ಟು ತುಂಬ ವರ್ಷ ಓದಬೇಕು. ಆಮೇಲೆ
ಸ್ಟ್ರಿಕ್ಟಾಗಿ ಜೀವನ ಪೂರ್ತಿ ಮಾಡಬೇಕಾದ್ರೆ ಇವ್ರದ್ದು ಹಾಗಾದ್ರೆ ಸಿದ್ಧಿ ಬಂದ್ಮೇಲೆ ಟಾಟಾ ಮಾಡಿಬಿಡ್ಬೋದು. ಬ್ರಹ್ಮದೇವರೇ ಟಾಟಾ ಮಾಡಿಬಿಟ್ರು ರಾವಣಾದಿಗಳೆಲ್ಲ. ಬೇರೆ ಬ್ರಹ್ಮದೇವ್ರ ಹತ್ರ ತಪಸ್ ಮಾಡೋಕ್ಕೆ ಅಂತ ಬೇರೆಯವ್ರು ಹೋದರೆ ಅವ್ರಿಗೆ ಶಾಪ ಕೊಟ್ಟರು, ಗೊತ್ತಾಯ್ತಾ, ನನ್ನ ಬಿಟ್ಟು ಅವ್ರ ಹತ್ರ ಹೋಗ್ತೀರಾ ಅಂತೇಳಿ. ತಾನು ಹೋಗಿದ್ದೆ ಅಲ್ಲಿಗೆ ಬ್ರಹ್ಮದೇವ್ರ ಹತ್ರ ಹೊರ ತೊಗೊಂಡಾಗಿದೆ. ಯಾವ ಸ್ಥಿತಿ ಬಂದವ, ನಾನೇ ದೇವರು ಸ್ಥಿತಿ ಬಂದ. ಅವರು ಎಲ್ಲೋ ಹೋದದ್ದಕ್ಕಲ್ಲ, ಎಲ್ಲೋ ಹೋಗಿದ್ದು ಬೇರೆ ಪಾರ್ಟಿಗೆ ಹೋದರೆ ಗಲಾಟೆ ಮಾಡ್ತಾರೆ. ಬೇರೆ ಪಾರ್ಟಿಗೆ ಬೇರೆ ಪಾರ್ಟಿಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಅವತ್ತು ಮೀಟಿಂಗ್ ಹೋದರೆ ಸಸ್ಪೆಂಡ್ ಆಗ್ತಾರೆ ಅವ್ರು, ಗೊತ್ತಾಯ್ತಾ. ಹೊಟ್ಟೆ ಊಟ ಹಾಕಿದ್ರು ಅವೆಲ್ಲ ಇಲ್ಲ, ಕೆಲಸ ಕಳ್ಕೊಂಡ್ಬಿಡ್ತಾರೆ. ಪಕ್ಷಗಳು ಹೇಗೋ ಹಾಗೆ. ಅದಕ್ಕೋಸ್ಕರನೇ ಅವನೇನು ಮಾಡ್ತಾರೋ ಅವರೆಲ್ಲ ಅಹಂಕಾರ ಬಂದುಬಿಟ್ಟು ತುಂಬ ವಾಮಾಚಾರಿಗಳಿರ್ತಾರಲ್ಲ, ಅವ್ರು ಫಸ್ಟ್ ಪ್ರಯೋಗ ಮಾಡೋದು ಯಾರ ಮೇಲೆ ಗೊತ್ತಾ, ಹೇಳ್ಕೊಟ್ಟ ಮೇಲೆ ಪ್ರಯತ್ನ ಮಾಡೋದು. ಅವ್ರು ಮುಗಿಸಿ ಕಡೆ ಬರ್ತಾರೆ. ಯಾಕಂದ್ರೆ ಅವ್ರು ಬಂದುಬಿಟ್ರೆ ಅಡ್ಡ ಬರ್ತಾರೆ ಅಂತೇಳಿ ಅವ್ರ ಪ್ರೊಫೆಷನ್ನೇ ಅಂಥದ್ದು. ಅಂದರೆ ಆ ಮೋಸದ್ದು ವಾಮಾಚಾರ ಹೆಸರೇ ವಾಮಾಚಾರ ಆದ್ದರಿಂದ ಫಸ್ಟ್ ಪ್ರಯೋಗ ಯಾರ ಮೇಲೆ ಮಾಡ್ತಾರೆ, ಹೇಳ್ಕೊಟ್ಟವ್ರ ಮೇಲೆ ಮಾಡ್ತಾರೆ. ಅವ್ರನ್ನ ಮುಗಿಸಿ ತಾನು ಪೋಸ್ಟಿಗೆ ಕೊಡ್ತಾರೆ, ಹೋಗ್ಬಿಟ್ಟು ತಾನು ಕೊಡ್ತಾನೆ. ಇದು ಡೇಂಜರ್. ಅದಕ್ಕೋಸ್ಕರನೇ ಯಾವ ದೇವತೆಗಳ ಪೂಜೆ ಮಾಡಿದರೂ ಕೂಡ ಜ್ಞಾನಕ್ಕೆ ಒಲಿತಕ್ಕಂಥ ದೇವತೆಗಳು ಒಬ್ಬರು ಫಸ್ಟ್, ಮತ್ತು ಗಟ್ಟಿ ಫಲ ಕೊಡೋ ದೇವತೆಗಳು. ಆದರೆ ಇವರಿಗೆ ಅದು ಗಟ್ಟಿ ಫಲ, ಕೂಲಿಯವರಿಗೆ ಗೊತ್ತಿಲ್ಲ, ಇದು ಟೆಂಪ್ರರಿ ಅಂತ ಗೊತ್ತಿಲ್ಲ ಅವರಿಗೆ. ಕೆಲಸ 6 ಗಂಟೆ ಕೆಲಸವೂ ಇರೋದಿಲ್ಲ ಅವರಿಗೆ ಇನ್ಕ್ರಿಮೆಂಟು ಅವು ಆ ಥರದ್ದು ಇಲ್ಲ, ರಿಟೈರ್ಮೆಂಟ್ ಬೆನಿಫಿಟ್ಟು ಏನು ಕೂಲಿಯವ್ರಿಗೆ ಎಲ್ಲರೂ ಯಾರು ಕೊಡೋದೇ ಇಲ್ಲ. ರೂಲ್ಸ್ ಪ್ರಕಾರ ಕೊಡಬೇಕು, ಕೊಡೋದಿಲ್ಲ ಯಾರು ಕೊಡೋದು, ಬೈದು ಕಳಿಸ್ಬಿಡ್ತಾರೆ. ಇಷ್ಟಾದರೂ ಕೂಡ ಓದಿ ಮುಂದಕ್ಕೆ ಹೋಗ್ಬೇಕಂತ ಅನಿಸೋದಿಲ್ಲ ಅವ್ರಿಗೆ. ಅದರಲ್ಲೇ ಅವರಿಗೆ ಮತ್ತೆ ಬಗ್ಗೆ ಅಲ್ಲೇ ಕೆಲಸ ಕೊಡುತ್ತಾರೆ ಹೊರತು ಇನ್ನಾದರೂ ಒಳ್ಳೆ ಹಾದಿ ಹಿಡಬೇಕು ಅನಿಸೋದೇ ಇಲ್ಲ ಅವರಿಗೆ. ಆದ್ದರಿಂದ ಮನುಷ್ಯನ ಪ್ರಕ್ರಿಯೆ ಬೇಗ ಫಲ ಸಿಗಬೇಕು, ಇದು ಟೆಂಡೆನ್ಸಿ ಬದಲಾಗಿ ಸುಲಭವಾಗಿ ಸಿಗಬೇಕು. ಫಲ ಬೇಗ ಸಿಗಬೇಕು, ಸುಲಭವಾಗಿ ಸಿಗಬೇಕು ಅಂತ ಯಾರಿಗೆ ಟೆಂಡೆನ್ಸಿ ಇರ್ತದೋ ಅವ್ರು ದೊಡ್ಡ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ದೊಡ್ಡ ಸಾಧನೆ ಮಾಡ್ಬೇಕಾದ್ರೆ ಏನು ಬೇಕು, ಅವ್ರಿಗೆ ಎಲ್ಲರೂ ತೋಟ ಗೀಟ ಮಾಡೋಕ್ಕೆ ಹೋಗೋದಿಲ್ಲ. ತೋಟ ಮಾಡೋಕ್ಕಾದ್ರೆ ಕಷ್ಟ ಅದು ಪ್ರೊಟೆಕ್ಷನಿಂದ ಶುರುವಾಗ್ತದೆ, ಯಾವಾಗಲೂ ನೋಡ್ತಿರ್ಬೇಕಾದ್ರೆ. ಆದರೆ ಇದು ಕೆಲವು ಪದಾರ್ಥ ಆಗಲ್ಲ, ಬೇಗ ಬಂದು ಆಗಾಗ ನೋಡಿಬಿಟ್ರೆ ಬೆಳೆದು ಬಿಡೋದು ಬೇಗ. 4 ತಿಂಗಳಿಗೆ ಫಲ ಸಿಗುತ್ತೆ. ಇವೆಲ್ಲ 4 ತಿಂಗಳು ಅಷ್ಟೇ. ಚಾತುರ್ಮಾಸ ಆರಂಭ ಬಿತ್ತಾರೆ, ಮುಗಿಯೋ ಹೊತ್ತಿಗೆ ಅಲ್ಲಿ ಬಂದುಬಿಡುತ್ತೆ. ಆಗಲಿ 4 ತಿಂಗಳಿಗೆ ಫಲ ಬಂದುಬಿಡುತ್ತೆ. ಇದು ಭಾರಿ ಆಶ್ಚರ್ಯ. ಈ ತೆಂಗಿನ ತೋಟ ಅವೆಲ್ಲ ಬರೋದಿಲ್ಲ, ವರ್ಷಗಟ್ಟಲೆ ಕಾಯಬೇಕು. ಆಮೇಲೆ ನೋಡಬೇಕಾಗಿಲ್ಲ ಅವನು, ಆಮೇಲೆ ನೋಡಲೇಬೇಕು, ಅವ್ನು ತಾನೇ ಕೊಡ್ತಿರ್ತದೆ ಹಾಗೆ. ಇದು ಅವ್ರು ಯೋಚನೆ ಮಾಡಲ್ಲ. ಹಾಂ ಹಾಂ ತಪ್ಪಲ್ಲ, ಪೂಜೆ ಮಾಡೋದು ತಪ್ಪಲ್ಲ. ವಿಲೇಜ್ ಅಕೌಂಟೆಂಟ್ ಇದ್ದಾಗ ವಿಲೇಜ್ ಪರ್ಪಸ್ಸಿಗೆ ಆತನೇ ಆಫೀಸರ್, ಕೆಲಸ ಅಲ್ಲೇ ಬೇರೆ ಕಡೆ ಅಲ್ಲೇ ಹೋಗುವಂತಾನೆ ಮಾಡಿಸ್ತಾರೆ. ಅದು ಏನಲ್ಲ ಅವರೇ ಚೀಫ್ ಮಿನಿಸ್ಟ್ರು ಗವರ್ನರ್ ಅಂತ ಹೇಳ್ಕೊಂಡಿರ್ತಾರೆ. ಅದು ಇಲ್ಲೇ ಇಲ್ಲ, ಯಾರ್ದೂ ಇಲ್ಲ, ಅದು ಹೇಳಿ ಆಗಿದೆ. ದೇರ್ಫೋರ್ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ ಸಿದ್ಧಿ ಕ್ಷಿಪ್ರಂ ಭವತಿ ಮಾನುಷೇ ಲೋಕೆ ಕ್ಷಿಪ್ರಂ ಭವತಿ. ಮನುಷ್ಯ ಲೋಕದಲ್ಲಿ ಬೇಗ ಬರುತ್ತೆ, ಕರ್ಮದಿಂದ ಮಾಡೋ ಫಲ ಬೇಗ ಸಿಗುತ್ತೆ. ಅದು ಮೀಮಾಂಸಕರು ಕೂಡ ಹಾಗೆ ಮಾಡಿದ್ರು. ಇವರೆಲ್ಲರಿಗಿಂತ ಬೆಟರ್ ಅವರು. ಭೂಲೋಕದಲ್ಲೇ ಹುಡುಕ ಕೊಟ್ಟರು, ಹಾಗಲ್ಲ. ಬೇರೆ ಲೋಕದ ಕಾನ್ಸೆಪ್ಟ್ ಅವ್ರಿಗಿತ್ತು, ಬೇರೆ ಲೋಕದ ಕಾನ್ಸೆಪ್ಟ್ ಇತ್ತು. ಸ್ವರ್ಗಲೋಕ ಅದ್ರ ಮೇಲೆ ಇಲ್ಲ ಕಾನ್ಸೆಪ್ಟ್ ಅವ್ರು. ತೀರಾ ಸಾಮಾನ್ಯರಿಗೆ ಈ ಲೋಕ ಕೆಲವರಂತ ಊರು ಬಿಟ್ಟರೆ ಇಲ್ಲ, ಅಲ್ಲೇ ಇರ್ತಾರೆ ಕೊನೆಯವರೆಗೂ. ಬೇರೆ ಯೋಚನೆ ಮಾಡೋದಿಲ್ಲ ಅವರು. ಕೂಪಮುಂಡೋಕ ಅಂತೀವಲ್ಲ ಹಾಗೆ, ಸ್ವಲ್ಪ ಸ್ಟೇಟ್ ಲೆವೆಲ್ ಆ ಥರ ಯೋಚನೆ ಮಾಡ್ತಾರೆ. ಕೆಲವರು ಇಂಟರ್ನ್ಯಾಷನಲ್ ಯೋಚನೆ ಮಾಡ್ತಾರೆ. ಆದರೆ ಭೂಲೋಕ ಬಿಟ್ಟು ಬೇರೆ ಯೋಚನೆ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಮೀಮಾಂಸಕರ ಹಾಗೆ ಸ್ವರ್ಗಲೋಕ ಯೋಚನೆ ಮಾಡಿದರು. ಇವರಿಗಿಂತ ಭಾರಿ ಬೆಟರ್ ಅವರು. ಅದಕ್ಕೆ ಅದು ಬೇರೆ ದಾರಿ ಹುಡುಕಿ, ಯಜ್ಞಾಗಾದ ದಾರಿ ಮೆಥಡ್ ಬೇರೆ ಹುಡುಕಿದ್ರು. ಕೊನೆಗೆ ಹೋಗ್ಲಿಕ್ಕೆ ಬಂತು, ಇಷ್ಟಾದ ನಶ್ವರ ಆಯಿತು. ಕೊನೆಗೆ ಒಪ್ತಾರೆ, ಬೇರೆ ದಾರಿ ಇಲ್ಲ, ಒಪ್ಪದೆ ಹೋದರೆ. ಅದಕ್ಕೆ ಸ್ವರ್ಗದ ಡೆಫಿನೇಷನ್ನೇ ಅದು ಗೊತ್ತಿದೆ. ಯಾಕೆಂದರೆ ಕೆಲವು ಟೆಂಪ್ರರಿ ಜಾಬ್ ಆದರೂ ಕೂಡ ಒಪ್ತಾರಲ್ಲ ಹಾಗೆ, ಗೊತ್ತಾಯ್ತಾ. ಬಂದು ಟೆಂಪ್ರರಿ ಹೋಗುತ್ತೆ, ಆಮೇಲೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಆಮೇಲೆ ಇವತ್ತೆಲ್ಲ ಪರ್ಮನೆಂಟ್ ಜಾಬ್ ಮಾಡೋದಿಲ್ಲ ಯಾರು, ಬೇರೆ ಕಂಪ್ನಿಗೆ ಹೋಗ್ತಾರೆ ಇರ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಅದೊಂದು ನೆಗೆಟಿವ್. ಬಟ್ ಅವ್ರಿಗೆ ಬೇಗ ಅಷ್ಟು ಸಾಕು, ಅವ್ರಿಗೆ ಬೇಗ ಸಿಗುತ್ತಲ್ಲ. ಬಾಡಿಗೆ ಮನೇಲಿ ಯಾಕಿರ್ತಾರೆ, ಸ್ವಂತ ಮನೇಲಿ ಯಾಕೆ ಮಾಡೋದಿಲ್ಲ ಅಷ್ಟು. ಅವೆಲ್ಲ ಬೇಡ. ಕೆಲವು ವಿವೇಕ ಇರ್ತದೆ, ಆ ಥರ ಯೋಚನೆ ಮಾಡ್ತಾರೆ. ಕೆಲವು ಬೇರೆ ರೀತಿ ಯೋಚನೆ ಮಾಡ್ತಾರೆ. ಬೇರೆ ಊರಿಗೆ ಟ್ರಾನ್ಸ್ಫರ್ ಆದವರು ಸ್ವಂತ ಮನೆ ತೊಗೊಳಕ್ಕೆ ಹೋಗಲ್ಲ ಸಾಮಾನ್ಯ. ಒಂದು ಜಾಗ ಇಷ್ಟಪಡ್ತಾರೆ, ಎಲ್ಲ ಕಡೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಗೊತ್ತವ್ರಿಗೆ ಹಾಗೆ ಬಿಟ್ಟು ಹೋಗೋರೆ ನಾವು ಅಂತೇಳಿ. ಕೆಲವು ಆಸ್ತಿ ಮಾಡಿ ಸಿಕ್ಕರಲ್ಲಿ ಮಾಡ್ತಾರೆ, ಆ ವಿಚಾರ ಬೇರೆ. ನೆಸಿಟಿಗೋಸ್ಕರ ಮಾಡೋದು ಮಾತ್ರ ಅಗತ್ಯ ಇದ್ದರೆ. ದೇರ್ಫೋರ್ ಸಿದ್ಧಿರ್ಭವತಿ. ಇದೆಲ್ಲ ಸೈಕಾಲಜಿ ಸರಿಯಾಗಿ ಓದ್ಬಿಟ್ಟ ಶ್ಲೋಕಗಳೆಲ್ಲ ನಮಗೆ ಈ ತಪ್ಪು ಯಾಕೆ ಮಾಡ್ತಾರೆ, ಆ ತಪ್ಪು ನಾವು ಮಾಡಬಾರ್ದು. ನೆಕ್ಸ್ಟ್ ಈಗ ಅವ್ರ ಬಗ್ಗೆ ನಮಗೆ ಹೇಳಬೇಕು ಅಂದರೆ ಅವ್ರ ದಾರಿ ನಾವು ಹಿಡಿಬಾರ್ದು ಅಂತ ಹೇಳೋದಕ್ಕೆ ಹೇಳ್ತಾರೆ. ಬೇಗ ಸಿದ್ಧಿ ಕೊಡುತ್ತೆ. ಕ್ಷಿಪ್ರಂಹಿ ಅಂತ ಪದ ಉಪಯೋಗಿಸಿದ್ದಕ್ಕೋಸ್ಕರ ಈ ಕ್ಷಿಪ್ರ ದೇವತಾ ಕ್ಷಿಪ್ರ ಪ್ರಸಾದಾದಿಗಳನ್ನು ಅಂಡರ್ಸ್ಟುಡ್. ನಾಮಕ್ಕೆ ದೇಶ ನಾಮಗ್ರಹಣ ಮಾಡ್ಕೊಂಡ್ಬಿಟ್ರೆ ಕ್ಷಿಪ್ರಂ. ಅದು ಗಣೇಶನ ಭಕ್ತರ ಸಂಖ್ಯೆ ಭಾರಿ ಜಾಸ್ತಿ ಇದೆ, ಗೊತ್ತಾಯ್ತಾ. ಬೀದಿ ದೊಡ್ಡ ದೊಡ್ಡ ಉತ್ಸವಗಳು ಮಾಡ್ತಾರೆ. ಇಡೀ ಸ್ಟೇಟೇ. ಮಹಾರಾಷ್ಟ್ರ ಮೇನ್ಲಿ ಯಾರು ಆರಾಧಕರವರು,
ಅವ್ರು ಯಾವ ಗಣೇಶ್ ಸರ್ಕಲ್ ಅಷ್ಟೇ, ಗಣೇಶ್ ಚೌಕ್ ಅಂತ ಬಿಡ್ತಾರೆ. ಇವ್ರ ಅಡ್ರೆಸ್ ಅಂತ ಕೇಳ್ಕೊಳ್ಳೋದು ಗೋವಿಂದ. ಎಲ್ಲ ಗಣೇಶ್ ಚೌಕಗಳೇ ಸಂವಿಧಾನ ಕೂಡ. ಯಾವ ಏರಿಯಾದ ಗಣೇಶ್ ಚೌಕ್ ಅಂತ ಗೊತ್ತಿರಬೇಕು. ಇಲ್ಲಿ ಕೆಲವೂರಲ್ಲಿ ಹಾಗಲ್ಲ, ಒಂದೇ ಇರುತ್ತೆ, ಅದೊಂದೇ ಸಕ್ಸಸ್ ಕೂಡ. ಆ ಕೆಲವೆಲ್ಲ ಆ ಊರಿಗೆ ಅವ ಹೆಸರುಗಳು ಎಲ್ಲ ಹೋದ್ರು ಕೂಡ. ಆ ಹಿನ್ನೆಲೆಯಲ್ಲಿ ಆ ಸ್ಟೇಟಿಗೆ ಲಿಮಿಟ್ ಆಗಿಬಿಟ್ರು, ಅವ್ರು ಬೇರೆ ಕಡೆ ಬರೋದಿಲ್ಲ. ಎಲ್ಲ ಕಡೆ ಸಿಗೋದು ವಿಷ್ಣು ಭಕ್ತರು ಮಾತ್ರ. ಅಲ್ಲೂ ಕೂಡ ಪಂಢರಪುರದಲ್ಲಿ ಇದ್ದಾರೆ, ಮಹಾರಾಷ್ಟ್ರ ಅದರಲ್ಲಿ. ಬಟ್ ಅದೆಲ್ಲ ಕಡಿಮೆ, ಹೆಚ್ಚಿರೋದು ಆ ಕಡೆಗೆ ಅವರು. ಅಲ್ಲಿ ಬಂಗಾರದ ಗಣೇಶ ಇದೆ ಗೊತ್ತಾ, ಅಲ್ಲೆಲ್ಲ ಪುನಃ ಎಲ್ಲ ಪೂರ್ತಿ ಗೋಲ್ಡ್ ದೊಡ್ಡ ಮೂರ್ತಿ. ಏನು ಜನ ಸಿಕ್ಕಾಬಟ್ಟಿಗೆ ನಿಂತಿರ್ತಾರೆ ನೋಡೋದಕ್ಕೋಸ್ಕರ. ಬೇರೆ ಅಲಂಕಾರ ಮಾಡಿ ಭಾಳ ಅಟ್ರಾಕ್ಟಿವ್ ಮಾಡಿರ್ತಾರೆ. ಬೀದಕ್ಕೆಲ್ಲ ಅಷ್ಟಿರೋದಿಲ್ಲ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮ. ಅದಕ್ಕೆ ರಾಯರು ಕ್ಷಿಪ್ರ ಫಲಕ್ಕೆ ಇಷ್ಟಪಡಲಿಲ್ಲ. ಮನಸ್ಸು ಮಾಡಿದ್ರೆ ಆಗಲೇ ವಂಡರ್ಸ್ ಮಾಡ್ತಾಯಿದ್ರು. ಇದು ಬೇಡ, ಅದೇ ಬೇಕು ಅಂತ ಕೂತಿದ್ದಕ್ಕೆ ಇವತ್ತು ಎಷ್ಟು ದಿವಸ ಆಯಿತು. ಅವರಿಗೆ ಫಲ ಅಲ್ಲ, ಹೆಸರು ಹಿಡಿದ್ರಿಗೂ ಫಲ ಸಿಗೋಷ್ಟು ಬಟ್ಟ ತಲುಪಿಟ್ಬಿಟ್ಟು ಟೆಂಪ್ಟ್ ಆಗಲಿಲ್ಲ. ಅಷ್ಟೆಲ್ಲ ಗಂಧತೆಯದ ಏನಾರು ಕೂಡ ಟೆಂಪ್ಟ್ ಆಗದೇನೆ ಕಾದಿದ್ರೆ ಫಲ ಹಾಗೆ ಬಂತು. ಕ್ಷಿಪ್ರಂಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ ಕುತೋ ಮಮ ವರ್ತ್ಮಾನುವರ್ತಂತೆ ಕ್ಷಿಪ್ರಂಹಿ ಇತಿ ಅತಏವ ಹಿ ಫಲಪ್ರಾಪ್ತಿ ತಸ್ಮಾತ್ತೇ ಧನ ಸನಯ. ಅವ್ರ ಧನ ಮೊದಲಾದವುಗಳಿಗೆ ಅಪೇಕ್ಷೆ ಪಡ್ತಕ್ಕಂಥವರಾದ್ದರಿಂದ ಅವ್ರ ಸ್ವಭಾವನೇ ಹಾಗೆ. ಕೊನೆಗೆ ಅಲ್ಟಿಮೇಟ್ ಅವ್ರ ಸ್ವಭಾವಕ್ಕೆ ಬರೋದು. ಅವ್ರ ಸ್ವಭಾವ ಅಂತಂತೆ. ಪ್ರಹ್ಲಾದರು ಅಪ್ಪ ಹೇಗಿದ್ದಾನೆ, ಮಗ ಹೇಗಿದ್ದಾನೆ. ಅಪ್ಪ ಪೂರ್ತಿ ಅಗೇನೆಸ್ಟ್, ಭಯಂಕರ ನಾಸ್ತಿಕವಾದಿ ಚಾರ್ವಾಕ. ಇದು ನೋಡಿದ್ರೆ ಪರಮ ವೈಷ್ಣವ, ಆಪೋಸಿಟ್ ಅದು. ಅವ್ರದ್ದಿಬ್ಬರದ್ದು ಇದು ವ್ಯಾಲ್ಯೂ ಕಾನ್ಸೆಪ್ಟೇ ಬೇರೆ ಆಗಿಬಿಟ್ಟಿದೆ. ಸ್ವಭಾವ ಒಪ್ತವ್ರು ಏನಾಗುತ್ತಾಗ ಉತ್ತರ ಕೊಡ್ಲಿಕ್ಕೆ ಬರೋದೇ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅದಕ್ಕಿದೆಯಾ ತಾತ್ಪರ್ಯ ಇದೆಯಲ್ಲ? ತಾತ್ಪರ್ಯ ಸರ್, ಅದೇ ತಾತ್ಪರ್ಯ ಆದ್ದರಿಂದ ಮತ್ತೆ ಬೇರೆ ಬರಲಿಲ್ಲ ಅಂತ ಅರ್ಥ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣ ಅದು ವೇದವಾಕ್ಯ. ಅದು ವೇದವಾಕ್ಯ ಕೋಟ್ ಮಾಡಿದ್ರು. ತಸ್ಮಾತ್, ಇದೇ ಕಾರಣದಿಂದ ಅವರೆಲ್ಲ ಧನಾದಿಗಳ ಬಗ್ಗೆ ಆಸೆ ಪಡ್ಕೊಂಡಿರ್ತಾರೆ. ವೇದ ಈ ಮಾತು ಹೇಳಿತು ಅಂತ ಅರ್ಥ. ಫಲ, ಧನ ಸನಾದಿಗಳು ಏನವು ಫಲ. ಧನ ನಾನು ದುಡ್ಡು ಬೇಕು ತಾನೆ ಇವತ್ತು ಎಲ್ಲ ಫಸ್ಟ್ ಏನ ಅದು ಅಪೇಕ್ಷೆ. ಧನ ಅದು ಬಂತಲ್ಲ, ಕೃಪಣ ಫಲಹೇತವ ಇದ್ದಾಗೆ ಧನ ಉಪಲಕ್ಷಣ. ಧನಾದಿಗಳ ಬಗ್ಗೆ ಅಪೇಕ್ಷೆ ಇರತಕ್ಕಂಥವ್ರು ಏನು ಮಾಡ್ತಾರೆ, ಸಾಮಾನ್ಯ ಭ್ರಷ್ಟಾಚಾರಿಗಳೆಲ್ಲ ಈ ಕಾಳುಗಳು ಕೊಳೆತಿಗಳು ಕ್ಯಾಶೇ ಬೇಕು ಅವರಿಗೆ. ಮತ್ತು ಚೆಕ್ಕು ತಗೊಳಾಗಿಲ್ಲ. ಇದು ಹೇಗೋ ಹಾಗೆ. ಈ ಧನ ಅಲ್ಟಿಮೇಟ್ ಅವರಿಗೆ, ಸಿಂಪಲ್. ಬೇರೆ ಯಾವ ದೇವತೆ ಉಪಾಸನೆ ಮಾಡಿದವರಿಗೂ ಕೂಡ ಧನ ಅಲ್ಟಿಮೇಟ್ ಫಲ. ಜ್ಞಾನದ ಕಾನ್ಸೆಪ್ಟ್ ಇರೋದು ಒಂದಕ್ಕೆ, ವೈಷ್ಣವರಿಗೆ ಮಾತ್ರ ಜ್ಞಾನದ ಕಾನ್ಸೆಪ್ಟ್ ಇರೋದು. ಉಳಿದವರಿಗೆ ಜ್ಞಾನ ಅಲ್ಲ ಅಂತಲ್ಲ, ಎಷ್ಟದು ಆ ಮಟ್ಟಿಗೆ ಕೊಟ್ಟರೆ ಸಾಕು. ಅದೇ ಅದಕ್ಕೂ ಹೇಳಿದ್ರಲ್ಲ ಮತ್ತೆ ಫಲ ಕೊಡೋದು ನಾನು ಅವ್ರಿಗೆ ಗೊತ್ತಿಲ್ಲ. ಅದು ಇವತ್ತು ಹೇಳಿಲ್ಲ. ಒಬ್ಬ ಗೂಂಡ ಕೂಡ ಸಂಬಳ ಕೊಡಬೇಕಾದ್ರೆ ಗೌರ್ಮೆಂಟ್ ಪ್ರಿಂಟ್ ಮಾಡಿದ್ದನ್ನೇ ಕೊಡಬೇಕೆ ಹೊರತು ಅವನು ತಾವು ಪ್ರಿಂಟ್ ಮಾಡಿದ್ದು ಕೊಟ್ಟರೆ ಅವರು ಒಪ್ಪಲ್ಲ, ತಾನು ತೊಗೊಳ್ಳೋದು. ಬಿಡಿದ್ರೆ ಇಬ್ಬರು ಕೊಡ್ತಾರೆ, ತಾವದು ತಗೋತಾರೆ. ಆದ್ದರಿಂದ ಅದು ಬೇರೆ ದಾರಿ ಇಲ್ಲ ಅದಕ್ಕೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಈಗ ಹೇಳ್ತಾ ಹಾಗಿದ್ರೆ ಯಾವ ರೀತಿಯಲ್ಲಿ ಬದುಕಬೇಕು ಮನುಷ್ಯ, ಏನು ಮಾಡಬೇಕೀಗ ಅಂತ ಕೇಳಿದರೆ, ವ್ಯವಸ್ಥೆ ನಾನೇ ಮಾಡಿದ್ದೇನೆ. ಆ ವ್ಯವಸ್ಥೆ ಪ್ರಕಾರ ಮಾಡಿದರೆ ಸಮಸ್ಯೆ ಇಲ್ಲ. ವ್ಯವಸ್ಥೆಗೆ ಅಗೇನೆಸ್ಟ್ ಹೋದರೆ, ಬೇರೆ ರೀತಿ ಹೋದರೆ ಫಲ ನಿಮಗೆ ನೀವು ಅಭಿಷೇಕ ಮಾಡಿದ್ರೆ ಫಲ ಸಿಗೋದಿಲ್ಲ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ. ಚಾತುರ್ವರ್ಣ್ಯ ನಾನು ಸೃಷ್ಟಿ ಮಾಡಿದ್ದೇನೆ, ಮುಗಿದೋಯ್ತಾರೆ, ಮತ್ತೆ ಮಾತಾಡಾಗಿಲ್ಲ. ಇವತ್ತು ಕ್ಲಾಸ್ 1 2 3 4 ಯಾರ ಕಾನ್ಸೆಪ್ಟ್ ಅದು? ಸರ್ಕಾರದ್ದೇ ಕಾನ್ಸೆಪ್ಟ್. ಅಲ್ಲಿ ಹೇಗೆ 4 ಇದೆಯೋ ಇಲ್ಲೂ 4 ಇದ್ದಾರೆ. ಈಗ ಅಲ್ಲಿ ಇದೇ ಕಾನ್ಸೆಪ್ಟಲ್ಲೇ ಇರೋದು ನಿಜವಾಗ್ಲೂ ಕೂಡ. ಅದು ಆ ವ್ಯವಸ್ಥೆ ಆ ರೀತಿ ಮಾಡದೆ ಹೋದ್ರೆ ಏನಾಗುತ್ತೆ, ಎಲ್ಲರೂ ಒಂದೇ ಕೆಲಸ ಮಾಡಿ ಕೆಲಸ ಆಗೋದೇ ಇಲ್ಲ. ಎಲ್ಲಕ್ಕೆ ಆಫೀಸರ್ಸ್, ಒಬ್ಬ ಕ್ಲರ್ಕ್ ಇಲ್ಲ, ಒಬ್ಬ ಇವನೇ ಇಲ್ಲ. ಏನು ಮಾಡ್ತಾರಾಗ? ಮಾಡೋಕ್ಕಾಗಲ್ಲ. ವಿಭಾಗ ಮಾಡಲೇಬೇಕು. ಯಾತಕ್ಕೆ ಮಾಡಿದ್ದು ಅಂದರೆ ಗುಣಕರ್ಮ ವಿಭಾಗಶಃ. ಅವರ ಗುಣ ಕರ್ಮ. ಗುಣ ಅಂದ್ರೇನು? ಕ್ವಾಲಿಫಿಕೇಷನ್. ಕರ್ಮ ಅಂದರೆ ವರ್ಕ್. ಲೆಕ್ಚರ್ ಪೋಸ್ಟ್ ಬೇಕು, ಈ ಕ್ವಾಲಿಫಿಕೇಷನ್ ಬೇರೆ ಹುಡುಕೋದು. ಎಕ್ಸಿಕ್ಯೂಟಿವ್ ಪೋಸ್ಟ್ ಬೇರೆ ಹುಡುಕ್ತಾರೆ. ಆದ್ದರಿಂದ ಗುಣ ಕರ್ಮ. ಇಲ್ಲಿ ಗುಣ ಅಂತ ಹೇಳಿದರೆ ಅವರ ಸ್ವರೂಪ ಗುಣ, ದೇಹದ ಗುಣ. ಕರ್ಮ ಅಂದರೆ ಅದು ಮಾಡಬಹುದಾದ ಕೆಲಸಗಳು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ನಾನು ಅದನ್ನು ಮಾಡಿದವನು, ಆದರೆ ಮಾಡಿದವನಲ್ಲ. ನಾನು ಮಾಡಿದವನಲ್ಲ. ಅರ್ಥ ಮೊದಲೇ ಬರುತ್ತೆ. ಚಾತುರ್ವರ್ಣ್ಯಂ ಮಯ ಅಸೃಷ್ಟಂ. ಸೃಷ್ಟಂ ಬಿಡಿಸೋಕೆ ಬರ್ತದೆ, ಅಸೃಷ್ಟಂ ಬಿಡ್ಲಕ್ಕೂ ಬಿಡುತ್ತೆ. ಅದಕ್ಕೆ ಮಾಡಿದವನು ಮಾಡದೇ ಇದ್ದವನು ಹೌದು. ಅದು ಹೇಗೆ ಅಂತ ಕೇಳಿದರೆ,
ನಾನು ಇಲ್ಲದ್ದು ಕ್ರಿಯೇಟ್ ಮಾಡಲಿಲ್ಲ, ಇರೋದನ್ನು ಅಭಿವ್ಯಕ್ತಿ ಮಾಡಿದೆ ಆಗಿದೆ. ಮಾಡಿದ್ದು ಹೌದು, ಏನಲ್ಲ ನಾನೇ ಕಲ್ಪನೆ ಮಾಡಿದ್ದಲ್ಲ. ಇದು ಕಲ್ಪನೆ ಅಂದ್ರೇನು? ಪಕ್ಷಪಾತ ಮಾಡಿ ನೋಡೋಕೆ ಇರೋದನ್ನು ಕೊಟ್ಟಿದ್ದೇನೆ ಅಷ್ಟೇ ಅಂತಾರಲ್ಲ, ಹಾಗೆ ಬರೆದಷ್ಟು ಮಾರ್ಕ್ಸ್ ಕೊಟ್ಟಿದ್ದೆ, ನಾನೇನು ಮಾಡಿಲ್ಲ ಅದರಲ್ಲಿ ಅಂತ ಹೇಳಿದರೆ ಹಾಗೋ ಹಾಗೆ. ಅಂದರೆ ಸ್ವರೂಪಕ್ಕೆ ತಕ್ಕಂತೆ ಇಲ್ಲಿ ಎರಡು ಅರ್ಥ ಇದೆ, ಸರಿಯಾಗಿ ಓದಬೇಕಂದ್ರೆ. ಚಾತುರ್ವರ್ಣ್ಯಮಯ ಸೃಷ್ಟಂ, ಈ ಹೊರಗಿನ ದೇಹಾದಿಗಳನ್ನು ಕೊಟ್ಟು ಚಾತುರ್ವರ್ಣ್ಯಮಯ ವ್ಯವಸ್ಥೆಯನ್ನು ಏನು ಬೇಕು ತಿಳಿಸಿದ್ದೇನೆ, ಅದು ನಂದು. ಆದರೆ ಮೂಲತಃ ಇದೆ ಸ್ವರೂಪದಲ್ಲೇ ಚಾತುರ್ವರ್ಣ್ಯ, ಅದನ್ನು ನಾನು ಮಾಡಿದ್ದಲ್ಲ. ಸ್ವರೂಪದ ಚಾತುರ್ವರ್ಣ್ಯ ನಾನು ಮಾಡಿದ್ದಲ್ಲ, ಇಲ್ಲಿ ಚಾತುರ್ವರ್ಣ್ಯ ನಾನು ಮಾಡಿದ್ದು. ಅದು ದೇಹಕ್ಕೆ ಕೊಟ್ಟಿದ್ದ ದೃಷ್ಟಿಯಿಂದ ನಾನು ಮಾಡಿದ್ದು, ಸ್ವರೂಪ ನಾನು ಮಾಡಿದ್ದಲ್ಲ. ರಕ್ಷಣೆ ಮಾಡೋದಷ್ಟೇ ಹೊರತು ಕ್ರಿಯೇಟ್ ಮಾಡೋದಿಲ್ಲ. ಅದಕ್ಕೆ ಪ್ರತಿ ಶ್ಲೋಕದಲ್ಲೂ ಕೂಡ ಎಷ್ಟು ಅರ್ಥ ಬರಾಗಿರುತ್ತೆ. ಸೃಷ್ಟಂ ಅಸೃಷ್ಟಂ ಇಲ್ಲೂ ಕೂಡ ಹಾಗೆ. ಆದರೆ ಅದು ತಾನೇ ಕೊಟ್ಟ ವಿವರಣೆ. ಕರ್ತಾರಂ ಅಕರ್ತಾರಂ, ಮಾಡಿದವನು ಮಾಡದೇ ಇದ್ದವನು ಹೌದು. ಅದಕ್ಕೆ ಆಚಾರ ಒಬ್ಬರೇ ತಾತ್ಪರ್ಯ ಬರೆದಿದ್ದು, ಎರಡರ್ಥನೂ ಮಾಡಬೇಕಾದ್ರೆ. ಅದಕ್ಕೆ ಅಹಮೇವ ಹಿ ಕರ್ತ ಇತ್ಯಾಹ. ಇನ್ನೊಂದು ಸ್ವಾರಸ್ಯ, ಚಾತುರ್ವರ್ಣ್ಯ ಯಾಕೆ ಫಾಲೋ ಮಾಡಬೇಕಂದ್ರೆ ಮಾಡಿದವನು ನಾನೇ ಫಾಲೋ ಮಾಡಬೇಕು ಅಂತ ಅರ್ಥ ಆಗ. ಏನು ಮಾಡಿದ್ರು ಗೊತ್ತಾ? ಯಾರೋ ಊಟಕ್ಕೆ ಕೂತಿರ್ತಾರೆ, ವ್ಯವಸ್ಥೆ ಬರ್ತಾರೆ, ಅವರು ಕುಡಿಸಿದ್ದು ಅಂತ, ನಾನೇ ಕುಡಿಸಿದ್ದು ಅಂತ ಎಂಬತ್ತು ತಂಟೆ ಬರೋಲ್ಲ. ಅವತ್ತಿನ ಮಟ್ಟಿಗೆ ಅವ್ರು ಸೇಫು. ನೆಕ್ಸ್ಟ್ ಬಂದು ಬೇರೆ ಯೋಚನೆ ಮಾಡಿ ಅವ್ರು ಕುಡಿಸಿದ್ದಾರೆ, ಅಡ್ಡ ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಮುಖ್ಯಸ್ಥ ಅಂತ. ಸೊ ನಾನು ಮಾಡಿದವನು ಅಂತ ಹೇಳಿದ ಮೇಲೆ ಯಾರು ಮತ್ತೆ ಅಪ್ಡೇಟ್ ಮಾಡಬಾರ್ದು. ಅದಕ್ಕೆ ಇಲ್ಲಿಂದ ಕಾಲಕ್ಕೆ ಯಾವುದೇ ಕಾವ್ಯ ನಾಟಕ ಶಾಸ್ತ್ರ ಬಿಟ್ಟುಬಿಡಿ, ಕಾವ್ಯ ನಾಟಕ ಬಾಣ ಕಾಳಿದಾಸಾದಿಗಳು ಬರೆದಾಗಲೂ ಕೂಡ ಅವ್ರು ಏನು ಬರೀತಾರೆ ಕೊನೆಗೆ? ರಾಜನ ಕೆಲಸ ಏನು ಅಂದರೆ ಚಾತುರ್ವರ್ಣ್ಯಸ್ಯ ರಕ್ಷಿತಾರ, ರಕ್ಷಣೆ ಮಾಡಬೇಕು, ಅವನು ಚಾತುರ್ವರ್ಣ್ಯ ವ್ಯವಸ್ಥೆ ರಕ್ಷಣೆ ಮಾಡಬೇಕು ಅಂತೇಳಿ. ಇದು ಯಾವ ಮಿನಿಸ್ಟ್ರಿ ಚೇಂಜ್ ಆದರೂ 1 2 3 4 ಬದ್ದಾಗೋದಿಲ್ಲ, ಅದು ಇರಲೇಬೇಕು. ಹಾಂ, ಯಾರು ಕೇಳ್ತೀರಿ ನೀವು? ಅದು ಯಾರು ವರ್ಣ ಅಂತ ನಮಗೇನು ಗೊತ್ತು? ನಿಮಗೆ ಗೊತ್ತಿರ್ಬೇಕಂತ, ನಿಮ್ಮ ವರ್ಣ ನಮಗೆ ಗೊತ್ತಿರುತ್ತೆ. ಅದಕ್ಕೆ ಬುದ್ಧಿ ಹೇಳ್ತಾರೆ, ಶಮೋದಮಸ್ತಪ ಶೌಚಂ. ಅವರ ಶಮ ದಮ ಶಾಂತಿ ಇವೆಲ್ಲ ಇದ್ದಾಗ ಅವರು ಬ್ರಾಹ್ಮಣ ಸ್ವರೂಪದಲ್ಲಿ ಬ್ರಾಹ್ಮಣ ಅಂತ ಗೊತ್ತಾಯ್ತಾ? ಇಲ್ಲಿ ಬರೀ ಮಾತೆತ್ತೆ ರೇಗ್ತಾ ಇದ್ರೆ ಏನಾಗುತ್ತೆ? ಅದು ಬ್ರಾಹ್ಮಣ ಅಲ್ಲ, ದೇಹದ ಬ್ರಾಹ್ಮಣ. ಅದೆಲ್ಲ ಇಲ್ಲೇ ಬರೀತಾರೆ ಅದು ಆಚಾರ್ಯ, ಇವೆಲ್ಲರಲ್ಲಿ ಬೇಕಾಶ ವಿಷಯ ತಿಳಿಸ್ತಾರೆ. ತಸ್ಯ ಈಗೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ ಎಷ್ಟು ಉತ್ತರ ಸಿಗುತ್ತೆ ನೋಡಿ. ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮಪಿ ಅಹಮೈವ ಹಿ ಕರ್ತ ಇತ್ಯಾಹ ಚಾತುರ್ವರ್ಣ್ಯಮಿತಿ ಚತುರ್ವರ್ಣ ಸಮುದಾಯ. ಚಾತುರ್ವರ್ಣ ಹೇಗೆ ಬಂತು ಅಂದರೆ ಇನ್ನು ತೋರಿಸಿದ್ರು. ಚಾತುರ್ವರ್ಣ ಪದಕ್ಕೆ ಅರ್ಥ ಹೇಗೆ ಅಂತ ಕೇಳಿದರೆ 4 ವರ್ಣಗಳು ಗುಂಪನ್ನು ಏನಂತ ಕರೀತಾರೆ? ಚಾತುರ್ವರ್ಣ್ಯ ಅಂತ. ಚಾತುರ್ಮಾಸ್ಯ, 4 ಮಾಸಗಳ ಗುಂಪು. ಇದು ಚಾತುರ್ವರ್ಣ್ಯ, 4 ವರ್ಣಗಳ ಗುಂಪು. ಸೃಷ್ಟಿ ಮಾಡಿದವನು ನಾನೇ. ಕಾರಣ ಎಲ್ಲಿದೆ? ಬಂತಲ್ಲ, ಪ್ರಭು ಸೂಕ್ತನೇ ಹೇಳ್ತಾ ಇದೆ, ಗೊತ್ತಾಯ್ತಾ? ಪರಮಾತ್ಮನ ಮುಖದಿಂದ ಬ್ರಾಹ್ಮಣ ಎಲ್ಲ ಹೇಳಬೇಕಾದ್ರೆ ಮ್ಯಾಚ್ ಆಯ್ತು. ಈಗ ಅಲ್ಲಿ ಪುರುಷ ಯಾರು? ನಾರಾಯಣ. ಸೃಷ್ಟಿ ಮಾಡಿದ್ದು ತಾನು ಅಂದರೆ ಇಲ್ಲಿ ತಾನು ಮಾಡಿದ್ದೆ, ಸೃಷ್ಟಿ ಮಾಡಿದ್ದಾನೆ. ಸ್ವರೂಪದಲ್ಲಿದೆ, ಅಭಿವ್ಯಕ್ತಿ ವ್ಯವಸ್ಥೆ ಮಾಡಿದ್ದು ನಾನು ಅಂತೇಳಿ. ಇವತ್ತು ಡಾಕ್ಟ್ರ್ MBBS ಮುಗಿಸ್ಕೊಂಬಂದ, ಏನಿಲ್ಲ ಜ್ಞಾನ ಇದೆ ಅಷ್ಟೇ ಅವನಿಗೆ. ಒಬ್ಬನು ಫೈನಾನ್ಸ್ ಮಾಡಿ ಏನು ಮಾಡಿದೆ ಎಲ್ಲ ಅದನ್ನು ಹಾಸ್ಪಿಟ್ಲ್ ಮಾಡಿ ಎಲ್ಲ ಕೊಟ್ಟುಬಿಟ್ಟ. ಇದು ಹಾಸ್ಪಿಟ್ಲ್ ಮಾಡಿ ಕೊಟ್ಟಿದ್ದು ಯಾರು? ಈತ. ಆದರೆ ಡಾಕ್ಟ್ರು ವಿದ್ಯಾರ್ಥಿ ಕಲ್ತಿದ್ದು ಅವನು ಕಲ್ತು ಬಂದಿದ್ದಾನೆ, ಅದಕ್ಕೆ ತಕ್ಕಂತೆ ಅವನಿಗೆ ಕೆಲಸ ಕೊಟ್ಟಿದ್ದಾನೆ. ಆದ್ದರಿಂದ ಸರಿ ಹೋಯಿತು. ಅಹಮೇವ ಹಿ ಕರ್ತ ಇತ್ಯಾಹ ಚಾತುರ್ವರ್ಣ್ಯಮಿತಿ ಚತುರ್ವರ್ಣ ಸಮುದಾಯ ಸಾತ್ವಿಕೋ ಬ್ರಾಹ್ಮಣ. ಹೇಗೆ ಎಂಬುದನ್ನು ಹೇಳ್ತಾರೆ. ಗುಣದ ವ್ಯವಸ್ಥೆ ಮಾಡಬೇಕಲ್ಲ, ಇರೋದು 3 ಗುಣ. ಎಷ್ಟು ಜಾತಿ ಸೃಷ್ಟಿ ಆಗಬೇಕೀಗ? 4 ಆಗಬೇಕು. ಆ್ಯಕ್ಚುಲಿ ಜಾತಿ ಇದು ವರ್ಣ ಕೊಟ್ಟು ಜಾತಿ ಎಂಬ ಅರ್ಥ ಸರಿಯಲ್ಲ. ಅದು ವರ್ಣನೇ ಬೇರೆ, ಜಾತಿನೇ ಬೇರೆ. ಅದು ವರ್ಣ ಅಂಬೋದು ಪ್ಯೂರ್ 4. ಜಾತಿ ಸಾವಿರಾರು, ಗೊತ್ತಾಯ್ತಾ? ಜಾತಿ ಕ್ರಾಸ್ ಆಗ್ತಾ ಬಂದಂತೆ ಜಾತಿ ಹುಟ್ಟುತ್ತೆ. ಶುದ್ಧ ವರ್ಣಗಳು 4. ಗೊತ್ತಾಯ್ತಾ? ಅದು ಮಾತ್ರ ಬೇರೆ. ಒಂದೇ ಕಡ್ಲಿಟ್ಟಲ್ಲಿ ಎಷ್ಟೆಷ್ಟು ಬೆಳೆಸ್ತಾರಲ್ಲ, ಮತ್ತು ಸ್ವೀಟು ಮಾಡ್ಬೋದು, ಖಾರನೂ ಮಾಡ್ಬೋದು. ಆ ರೀತಿಯಾಗಿ ಅಷ್ಟರೊಳಗೆ ಬೇಕಾಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಬರ್ತದೆ. 3ರಲ್ಲಿ ಎಷ್ಟು ಮಾಡಬೇಕು? ಸತ್ವಗುಣ, ರಜೋಗುಣ, ತಮೋಗುಣ. ಅದರಲ್ಲಿ ಹೇಗೆ ಗುಣ ಅಂದರೆ ಏನು? ಗುಣದಲ್ಲೂ 2 ವಿಧ. ಈ ಪ್ರಕೃತಿಯ ಗುಣಗಳು ಬೇರೆ, ಸ್ವರೂಪದ ಗುಣಗಳು ಬೇರೆ. ಸ್ವರೂಪದ ಗುಣ ತಕ್ಕಂತೆ ದೇಹ ಇದೆ, ಚರ್ಮ ಇದೆ, ಮೇಲೆ ಒಂದು ಶರ್ಟ್ ಹೊಲಿಸ್ತಾನೆ, ಗೊತ್ತಾಯ್ತಾ? ಚರ್ಮದ ಮೇಲೆ ಬಾಡಿ ಇದೆ, ಅದ್ರ ಮೇಲೆ ಶರ್ಟ್ ಹೊಲಿಸ್ತಾನೆ. ಅದೇ ರೀತಿಯೇ ಪರಮಾತ್ಮ ಗುಣಗಳನ್ನು ಪ್ರಕೃತಿಯ ಗುಣ ಕೊಡಬೇಕಾದ್ರೆ ಯಾರ್ದೋ ಸೈಜಿಗೆ ಯಾವುದೋ ಬಟ್ಟೆ ಹಾಕೋದಿಲ್ಲ, ಅವನ ಸೈಜ್ ತಕ್ಕಂತೆ ಕೊಡ್ತಾನೆ. ಅದೇ ರೀತಿ ಅವ್ರ ಸ್ವರೂಪದ ಗುಣಕ್ಕೆ ತಕ್ಕಂತೆ ಪರಮಾತ್ಮ ಏನು ಕೊಡ್ತಾನೆ? ದೇಹನೂ ಕೊಡ್ತಾನೆ. ಇಲ್ಲಿ ಯಾರು ಕೆಟ್ಟವರಿಲ್ಲ. 4 ವರ್ಣದವರು ಯಾರವರು? ಇವಾಗ ಮುಕ್ತಿಯೋಗಿರ್ಬೇಕೇನು ಹೇಳ್ತಿರೋದನ್ನು, ಯಾರ್ಯಾರ ಬಗ್ಗೆ ಹೇಳ್ತಾ ಇಲ್ಲ. ಈ ಕ್ಲಾಸ್ 4 ಕ್ರಿಮಿನಲ್ ಆಗಿದ್ರೆ ಅಲ್ಲ, ಅವನು ಕೂಡ ಏನೋ ಭಾಳ ಡೀಸೆಂಟು. ಯಾವ ಒಂದು ಕೇಸು ಇಲ್ಲದೆ ಹೋದರೆ ಕೆಲಸ ಸಿಗೋದೇನು? ಫಸ್ಟ್ ಅವನಿಗೆ ಇದು ಸಿಗೋದೇ ಇಲ್ಲ. ಸೊ ಅವ್ರೇನು ತಿಳ್ಕೊಂಡ್ರು? ನಮ್ಮನ್ನೆಲ್ಲ ಮುಕ್ತಿಯೋಗಿ ಅಲ್ಲ ಅಂತ ತಿಳ್ಕೊಂಡ್ರು ಅಂತೇಳಿ.
ದೇವರು ಹೇಳಿಲ್ಲ, ಯಾರೂ ಹೇಳಿಲ್ಲ. ಇವ್ರು ಯಾರೋ ಹೇಳೋರು ಹೇಳಿ ಅಂತ ತಲೆ ಕೆಡಿಸ್ಬಿಟ್ಟು ಕೆಲವು ತುಂಬ ಜನ ನಮ್ಮವರೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ತಮ್ಮರ್ಥನೆ ಸರಿ ಅಂತ ಹೇಳಿದ್ರಿಂದ ನನಗೆ ಕೋಪ ಬಂತು. ದೂರ 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 ಮಾಡ್ತಾ ಹೋಗಿದ್ದು, ಅವ್ರು ಹೋಗಿ ಇವರೇ ದೂರ ಆಗಬೇಕಾಯ್ತು ಕೊನೆಗೆ. ಅದು ಹೇಳಿ ನಿಮ್ಮ ಕೆಲಸ ನೀವು ಮಾಡಬೇಕಷ್ಟೆ. ಬರೀ ನೋಡಿರಿ, ಅದು ಯಾವುದೇ ದೇವಸ್ಥಾನ ರಥ ಎಲ್ಲ ಆಗ್ಬೇಕಾದ್ರೆ ಬೇರೆಯವರೆಲ್ಲರೂ ಕೆಲಸ ಮಾಡೋಕ್ಕೆ ಬರೀ ಬ್ರಾಹ್ಮಣ ಮಾಡೋಕ್ಕೆ ಬರುತ್ತಾ? ಅದನ್ನು ಸಾಧ್ಯನೇ. ಬರೀ ಅವ್ರು ಮಾಡೋಕ್ಕೆ ಬರುತ್ತಾ? ಅವರು ಮಾಡೋಕ್ಕೂ ಬರೋದು. ಅದಕ್ಕೆ ಪರಸ್ಪರಂ ಭಾವಯ ಅಂತ ಅಂಬೋದು ಎಲ್ಲದಕ್ಕೂ ಅನ್ವಯ. ವರ್ಣದವು ಹೇಗೆ ದೇವತೆಗಳು ಮನುಷ್ಯರು ಪರಸ್ಪರ ಭಾವನೆ ಮಾಡಬೇಕು ಅಂತ ಹೇಳಿದ್ರು, ಹಾಗೆ ಪ್ರತಿ ವರ್ಣದವರಲ್ಲೂ ಏನಿರಿ ಪರಸ್ಪರ, ಮನೆಯವರಲ್ಲೇ ಪರಸ್ಪರ ಸಹಕಾರ ಇರಬೇಕಲ್ಲ. ಹಾಗೆ ನಿಮ್ಮನ್ನ ಪ್ರಯತ್ನ ಬಂದ ಮೇಲೆ ಇರೋಕ್ಕಾಗೋದಿಲ್ಲ ಅವ್ರಾಗ, ಅದಕ್ಕೆ ಮಾಡ್ಕೋಬಾರ್ದು. ಎಕ್ಸೆಪ್ಷನ್ ಅವೆಲ್ಲ. ಅದು ಅದ್ರ ಭೋಗದ ಫಲ, ಅದು ಯಾವುದ್ರ ಫಲ? ಪಾಪದ ಫಲ ಅಲ್ಲ. ಸ್ವರೂಪ ಸೇರದಲ್ಲೂ ಇರಬಹುದು, ಕತ್ತೆ ಕುದುರೆಯಾಗಿರೋ ಸ್ವರೂಪದಲ್ಲೇ ಇರಬಹುದು. ಆದರೆ ಅದೇನಲ್ಲ, ಸತ್ವಗುಣ ಪ್ರಧಾನ ಇದ್ದಾಗ ಅದು ಕೌಂಟ್ ಆಗಲ್ಲ. ಅಲ್ಲೂ ಕೂಡ ಮೋಕ್ಷದಲ್ಲೂ ಕೂಡ ಇಲ್ಲಿರೋ ವ್ಯವಸ್ಥೆ ಎಲ್ಲ ಇದೆ. ಬ್ರಾಹ್ಮಣದ ವ್ಯವಸ್ಥೆ ಪ್ರತಿಯೊಂದು ಪ್ರಾಣಿಗಳು ಇದ್ದಾರೆ ಮೋಕ್ಷದಲ್ಲಿ, ಪಶು ಪಕ್ಷಿಗಳು ಮೋಕ್ಷದಲ್ಲಿ, ಎಲ್ಲ ಮರಗಿಡಗಳು ಇದೆ ಮೋಕ್ಷದಲ್ಲಿ. ಅವ್ರ ಜೀವನೇ ಹಾಗೆ. ಬಟ್ ಅವ್ರು ಏನು ರೂಪ ಬೇಕಾದ್ರೆ ತೊಗೋಬೋದು, ಇಲ್ಲಿ ತೊಗೊಳಕ್ಕೆ ಬರೋಲ್ಲ. ಅಲ್ಲಿ ಏನು ಬೇಕಾದ್ರೆ ರೂಪ ತೊಗೊಂಡಿರ್ಬೋದು. ಬಟ್ ಅದೆಲ್ಲ ಏನು ಪ್ಯೂರ್ ಸತ್ವ ಆದ್ದರಿಂದ ಯಾವುದಕ್ಕೂ ಮೇಲೆ ಅಂದ್ಬಿಟ್ಟಿದ್ದು ಯಾರು ಸ್ಥಾನಾಗೇನು ಬರೋದಿಲ್ಲ. ಯಾಕೆ? ಸ್ವರೂಪ. ಸಕ್ಕರೆ ಹೆಚ್ಚಲ್ಲಿ ಕತ್ತೆ ಮಾಡಿರ್ತಾರೆ, ನಾಯಿ ಮಾಡಿರ್ತಾರೆ, ಜನವಾರ ಚೆಂದ ಮಾಡಿಸಿ ಕೂತ್ಕೋಬೇಕು, ಬಿಟ್ಟುಬಿಟ್ಟದಲ್ಲ. ಸಕ್ಕರೆ ಅಷ್ಟೇ, ಅದು ಆಕಾರ ಆದಷ್ಟೇ ಹೊರತು ಗುಣ ಮಾತ್ರ ಏನಾದರೂ ಶುದ್ಧ. ಆ ರೀತಿ ಇರೋದ್ರಿಂದ ಸಮಸ್ಯೆ ಬರೋದಿಲ್ಲ. ಎಲ್ಲ ಇರುತ್ತೆ. ವಾಯುದೇವರು ನಾಯಿ ರೂಪ ತಗೊಂಡು ಉಪದೇಶ ಮಾಡಿದ್ದು ಬರುತ್ತೆ, ಚಾಂದೋಗ್ಯದಲ್ಲಿ ಬಂದಿದೆ. ನಾಯಿ ರೂಪದಲ್ಲಿ ಉಪದೇಶವನ್ನು ಮಾಡ್ತಾರೆ ವಾಯುದೇವರು. ಅದು ಕಪ್ಪೆ ರೂಪದಲ್ಲಿ ವರ್ಣನೆ ಹೇಳಿದ್ದಕ್ಕೆ ಮಾಂಡೂಕ್ಯ ಉಪನಿಷತ್ತು ಬಂದಿದ್ದು. ಮಂಡೂಕ ಅಂದರೆ ಕಪ್ಪೆ. ಏನದು ಸಮಸ್ಯೆ ಇಲ್ಲ. ಅವೆಲ್ಲ ಯಾವ ಕೂಡ ದೋಷ ಅಂತ ಕರೆದೇ ಇಲ್ಲ. ಅದು ನಾವು ಸುಮ್ಮನೆ ದೋಷ ಹುಟ್ಟಿಸಿದ್ರಿ. ಅವರು ಹುಟ್ಟಿಸಿದ್ದಕ್ಕೆ ಆಭಾಸ ಆಗಬೇಕು. ಸುಮ್ಮನೆ ಆಫೀಸ್ಗಳಲ್ಲಿ ಸ್ಮೂತಾಗಿ ನಡೆಯುತ್ತೆ. ಕೆಲವು ಯಾರೋ ಕೆಟ್ಟ ಆಫೀಸರ್ ಬರ್ತಾರೆ ನೋಡಿ, ಶುರು ಮಾಡ್ತಾರೆ, ಇನ್ನೂ ಶುರು ಎಲ್ಲ ಅವ್ಯವಸ್ಥೆ ಕೆಟ್ಟ ಹೋಗ್ಬಿಡು. ಅವನ ಕೆಲಸ ಅವ್ನು ಮಾಡ್ಕೊಂಡಿದ್ದಾನೆ, ಅವನು ಯಾಕೆ ಬೈಬೇಕು? ಅವರು ಸುಮ್ಮನೆ ಕೀಳು, ನಾನು ಆಫೀಸರು ನೀನು ಕೀಳು, ಭಾವನೆ ತೋರಿಸ್ಬಾರ್ದು. ಮನುಷ್ಯನಿಗೆ ತತ್ವ ಒಪ್ಕೊಳ್ಳೋಕೆ ಯಾರಿಗೂ ಸಮಸ್ಯೆ ಇಲ್ಲ, ರೇಗಿಷ್ಟೇ ಸಿಟ್ಟು ಬರೋದು. ಗೊತ್ತಾಯ್ತಾ? ಸುಮ್ಮನೆ ಕೂತಿರ್ತಾರೆ, ಯಾರು ಬೇರೆ ಮಾಡ್ಸೋರು ಜೈ ಅಂತ ಕೂಗೋದು. ಉದ್ದೇಶ ಇವ್ರ ಭಕ್ತಿಯೆಲ್ಲ ಅವ್ರ ಮೇಲೆ ಸಿಟ್ಟು ಬರೆಸ್ಬೇಕು, ಪ್ರಚೋದನೆ ಮಾಡ್ತಾರೆ. ಅದು ತಪ್ಪು. ಎಲ್ಲ ಕೆಲಸ ಕೆಡೋದು ಪ್ರಚೋದನೆ ಮಾಡಿದಾಗ. ಮನೆಯಲ್ಲೇ ಅವ್ಯವಸ್ಥೆ ಆಗೋದು ಪ್ರಚೋದನೆ ಮಾಡಿದರೆ. ಇಲ್ಲವರ ಕೆಲಸ ಯಾರೂ ಅಡ್ಡಿ ಮಾಡೋದಿಲ್ಲ, ಅವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿರುತ್ತೆ. ಒಬ್ಬ ಯಾವನೂ ಇಲ್ಲದ ಶುರು ಮಾಡ್ತಾರೆ, ಹಾಗೆ ಮಾಡಿದರೆ ತಪ್ಪಾಗುತ್ತೆ. ಇವರು ಇಷ್ಟು ವ್ಯವಸ್ಥೆ ಬೈತಾರೆ, ತಮ್ಮ ವ್ಯವಸ್ಥೆ ಬದಲಾಯಿಸಿ ನೋಡೋಣ ಹೇಗಿರ್ತಾರೆ? ಸಾಧ್ಯ ಇಲ್ಲ. ಬದಲಾಯಿಸಿ ವ್ಯವಸ್ಥೆ ನಡೆಯೋದೇ ಇಲ್ಲ. ಏನೋ ಯಾರ ಆ ನಾಯಿ ಯಮದೇವರ ರೂಪ, ಸಾಕ್ಷಾತ್ ಯಮದೇವರ ನಾಯಿ. ಇದು ವಾಯುದೇವರ ನಾಯಿ. ಅದೇ ಅವ್ರಿಗೆ ದೋಷನೇ ಇಲ್ಲ. ಅವರಿಗೆ ಕಪಿ ರೂಪದಲ್ಲಿ ಹೇಗಿದ್ರು ಅಲ್ಲೂ ನಂಬರ್ 1. ಮತ್ತೆ ಹನುಮಂತನ ಸಮ ಇಲ್ಲ. ಯಾವ ರೂಪ ತೊಗೊಂಡ್ರು ಅವ್ರು ಅದು ಬರಿದಾಟಿ ಹಾಗೆ ಇರುತ್ತೆ. ಏನ? ಹೌದು ಹೌದು. ಅದೇ ಹೇಳ್ತಿರೋದು, ಸಾಮಾನ್ಯವಾಗಿ ಹಾಗೇ ಇರುತ್ತೆ. ಒಮ್ಮೊಮ್ಮೆ ತಪ್ಪು ಹೋಗ್ಬಿಡುತ್ತೆ. ಅದು ಬೇರೆ ಯುಗದಲ್ಲಿ ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಬೇರೆ ಯುಗದಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಹಾಗೇ ಬರ್ತಾನೆ. ಈ ಕಲಿಯುಗದಲ್ಲಿ ಯಾರು ಏನು ಬೇಕಾದ್ರೂ ಆಗಿಬಿಡುತ್ತೆ. ಆಯಿತಾ? ಕರ್ಮದ ಎಫೆಕ್ಟ್, ಕಾಲದ ಎಫೆಕ್ಟ್. ಗುಣಾಶ್ಚ ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವ ಅಭಿಭವಂ ಪ್ರಯಾಂತಿ. ಅನೇಕ ಕಾರಣ ಸೇರಿಬಿಟ್ಟು ಚೇಂಜಸ್ ಆಗಿ. ಬೇರೆ ಯುಗದಲ್ಲೆಲ್ಲ ಅದು ವಸ್ತೇನೆ ಮಾಡ್ತಿರ್ಲಿಲ್ಲ. ನಮ್ಮ ಬೇರೆ ಬಿಟ್ಟುಬಿಡಿ, ಬೇರೆ ದೇಶದವ್ರು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಎಲ್ಲ ಟ್ರಾವೆಲ್ ರೆಕಾರ್ಡ್ ಮಾಡಿದವರು, ಟ್ರಾವೆಲ್ ಆಗಿ ಸ್ಪರ್ಧಿದ್ದಾರೆ, ಎಲ್ಲ ಮೆನ್ಷನ್. ಬ್ರಾಹ್ಮಣ ಅದೆಲ್ಲ ಅವರೇ ಮೆನ್ಷನ್ ಮಾಡ್ತಾರೆ, ಯಾರ್ಯಾರು ಎಷ್ಟು ಏನು. ಅಲ್ಲೆಲ್ಲ ಸ್ಕೂಟ್ರ್ ಗೀಟ್ರೆಲ್ಲ ಇರಲಿಲ್ಲ. ಆನೆ ಮೇಲೆ ಓಡಾಡಿದ್ರು, ರಥ ಇಟ್ಕೊಂಡು ಓಡಾಡೋರು ಇದ್ದರು, ಕುದುರೆ ಮೇಲೆ ಓಡಾಡ್ತಾ ಇದ್ದರು. ಅವನು ಬರೀತಾರೆ ಟ್ರಾಫಿಕ್ ವ್ಯವಸ್ಥೆ ಹೇಗಿತ್ತು ಅಂತ ಬರೀತವ್ರು. ಇಂಡಿಯಾದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಹೇಗಿತ್ತು, ರಥ ಬಂದರೆ ಉಳಿದವ್ರು ದಾರಿ ಕೊಡಬೇಕಾದ್ರೆ. ಇಂಪೋರ್ಟೆಡ್ ಕಾರ್ ಬಂದರೆ ಹಾಗೆ ನಡ್ಕೋತಾರೆ ನೋಡಿ, ಕೈ ಮುಂದೆ ಕಳಿಸ್ಬಿಡ್ತಾರೆ, ಒಳಗೆ ಯಾರೇ ಕೂತಿರ್ತಾರೆ. ಆ ಕಾರ್ ಇಟ್ಕೊಳ್ಳೋಕ್ಕೆ ಭಾರಿ ದುಡ್ಡು ಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಅದು ನೋಡಿ ವೇಷಭೂಷಣಕ್ಕೆ ಮೋಸ ಹೋಗ್ತಾರಲ್ಲ ಹಾಗೆ. ಅನಂತರ ನೆಕ್ಸ್ಟು ಕುದುರೆ ಬಂದು ಅವ್ನು ಬೇರೆ, ನಡ್ಕೊಂಡು ಹೋಗೋನು ಬೇರೆ. ಇಲ್ಲಿ ಫುಟ್ಪಾತ್ ಬೇರೆ ಮಾಡಿಲ್ಲ. ಫುಟ್ಪಾತಲ್ಲಿ ಅವ್ರು ಬರಬಾರ್ದು, ಇವ್ರಿಗೂ ಸೇಫ್ ಅಲ್ಲ ಅವರಿಗೂ ಸೇಫ್ ಅಲ್ಲ. ಈ ವ್ಯವಸ್ಥೆ ಆಗೋ ಅಲ್ಲೂ ವ್ಯವಸ್ಥೆ ಇತ್ತು, ಅದೆಲ್ಲ ಬರೀತಾರೋ. ರಥದಲ್ಲಿ ಬಂದರೆ ಹಾಗೆ, ಮತ್ತು ಅಧಿಕಾರಿಗಳು ಬಂದರೆ ಹಾಗೆ ದಾರಿ ಬಿಡಬೇಕು. ಬೇರೆಯವ್ರು ಬಿಟ್ಟು ಅಧಿಕಾರಿಗಳಿಗೆ ಕೆಲಸ ಇದೆ, ಅದು ಉದ್ರ ಪ್ರಶ್ನೆ ಅಲ್ಲ. ಸೊಕ್ಕಿನ ಅವನು ಕೂಡ ಅಷ್ಟೇ, ದಾರಿ ಬಿಟ್ಟುಬಿಟ್ರೆ ನೋಡಯ್ಯ ಎಷ್ಟು ದೊಡ್ಡ ಮನುಷ್ಯ ಅನ್ಕೊಂಡು ಹೋಗಬಾರ್ದು. ಅವನಿಗೆ ಕೊಟ್ಟ ಜವಾಬ್ದಾರಿ ಅದು ಮಾಡ್ತಾಯಿದ್ದೆ. ನಾವೆಲ್ಲ ಯಾವುದಕ್ಕೆ ಉಪಯೋಗಿಸ್ಕೊಂಡು ದೊಡ್ಡತನನ
ಪ್ರದರ್ಶನಕ್ಕೆ ಉಪಯೋಗಿಸಿಕೊಂಡಾಗ ಇರಿಟೇಟ್ ಆಯ್ತು ಜನಗಳಿಗೆ. ಅದನ್ನೆಂದು ಸುಮ್ಮನೆ ಆ ಕಡೆ ಕೊಡಿ, ಯಾರು ಬೇಜಾರು, ನೀನು ಆ ಕಡೆ ಕೊಡು, ಅದು ಬೇರೆ ತಕ್ಷಣ ನಾನು ದೂರ ಮಾಡ್ತೀರಾ ಅಂತ ಹೇಳ್ತಾರೆ. ಅದು ಟೋನ್ ಇದೆಯಲ್ಲ, ಟೋನ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ತುಂಬ ಕೇರ್ಫುಲ್ ಆಗಿರ್ಬೇಕು ಅದ್ರ ಬಗ್ಗೆ. ಆದ್ದರಿಂದಲೇ ವರ್ಣಗಳಲ್ಲಿ ಏನಿಲ್ಲ, ವರ್ಣದಲ್ಲಿ ಏನಿಲ್ಲ, ಅದು ಹೇಳ್ತಾರೆ ಗುಣಕರ್ಮ ವಿಭಾಗಶಃ. ಅವ್ರ ಕೆಲಸ ಏನು ಮಾಡಬೇಕು ಅಂತ ಹೇಳ್ತಾರೆ ಮಾಡಿರೋದು. ನೀವು ವ್ಯವಸಾಯ ಮಾಡ್ತೀರಪ್ಪ, ನೀವು ಬೆಂಚ್ ಕಾರ್ ತೊಗೊಂಡು ವ್ಯವಸಾಯ ಮಾಡ್ತೀರಾ? ನೀವು ಟ್ರ್ಯಾಕ್ಟರ್ ಇಟ್ಟರೆ ಬೇಕು ಅದಕ್ಕೆ. ನೀವು ಅರ್ಜೆಂಟ್ ಹೋಗಬೇಕಾಗಿದೆ ಡೆಲ್ಲಿಗೆ, ಅದು ಟ್ರ್ಯಾಕ್ಟರ್ ಹಚ್ಚಿಬಿಟ್ರೆ ಉಪಯೋಗ ಇಲ್ಲ. ಅದು ಪರ್ಪಸ್ಸೇ ಡಿಸೈನ್ ಮಾಡಿರೋದೇ ಬೇರೆ. ಟ್ರ್ಯಾಕ್ಟರ್ ಬೇಡ ಬೇಡ ಅಂತ ತೆಗೆದಾಕ್ಬಿಟ್ರೆ ಏನಾಗುತ್ತಾಗ ಮೀನು ತೊಗೊಬಿಡುತ್ತೆ ಅಷ್ಟೇ. ಗೊತ್ತಾಯ್ತಾ? ಕಾರ್ ಡಿಸೈನ್ ಮಾಡೋದು ಬೇರೆ, ಲಾರಿ ಮಾಡೋದು ಬೇರೆ, ಬಸ್ ಬೇರೆ, ಕ್ಯಾರಿಯರ್ ಪಬ್ಲಿಕ್ ಕ್ಯಾರಿಯರ್ ಬೇರೆ. ಅದು ಪರ್ಪಸ್ಸೇ ಬೇರೆ ಇದೆ. ಅಲ್ಲಿಗೆ ಅವನು ಹಚ್ಕೋಬಾರ್ದು, ಅವನು ಅಪರಾಧ ಹಚ್ಕೊಂಡ್ಬಿಟ್ರೆ. ಇವರು ಲೋಡ್ ಜಾಸ್ತಿ ಹಾಕ್ಸೋಡಾಗಿಲ್ಲ, ಮಿನಿಮಮ್ ಲಗೇಜ್ ಅಷ್ಟೇ. ಅದು ಭಾರಿ ಲೋಡೇ ಇರೋದು. ಅದರಲ್ಲಿ ಅದು ಡಿಸೈನ್ ಮಾಡೋದು ನಮಗೆ ಅರ್ಥ ಆಗುತ್ತೆ. ಇದಕ್ಕೆ ಅರ್ಥ ಆಗೋದಿಲ್ಲ, ಬೈಯೋದಕ್ಕೆ ಉಪಯೋಗಿಸ್ತಾರೆ. ಅದು ಹೇಳಿದರೆ ಯಾರೂ ಬೇಜಾರು ಮಾಡ್ಕೊಂಬೋದಿಲ್ಲ. ವಸ್ತುಸ್ಥಿತಿ ಹೇಳಿದರೆ ಅವನಿಗೂ ಡ್ಯೂ ಪ್ಲೇಸ್ ಇದೆ ಅಂತ ಗೊತ್ತಾಗ್ಬಿಟ್ಟು ಗಲಾಟೆ ಯಾಕೆ ಮಾಡ್ತಾರೆ ಅವರು? ಮಾಡೋದೇ ಇಲ್ಲ. ತಾಮಸಃ ಶೂದ್ರ ಇತಿ. ಒಟ್ಟೇನಾಯಿತು, ಸತ್ವಗುಣ ಪ್ರಧಾನವಾಗಿದ್ದರೆ ಬ್ರಾಹ್ಮಣ, ಅದರಲ್ಲಿ ಸ್ವಲ್ಪ ರಜೋಗುಣ ಸೇರ್ತಾ ಬಂದಂತೆ ಕ್ಷತ್ರಿಯ, ಸ್ವಲ್ಪ ತಾಮಗುಣ ಯಾಡಾಗಿಬಿಟ್ರೆ ಅದೇ ಸತ್ವಗುಣ ಹೋಗೇ ಬಿಡ್ತು, ರಜೋಗುಣ ತಾವು ಬಿಸಾಗಿಬಿಟ್ರೆ ವೈಶ್ಯ, ತಾಮಸ ಹೆಚ್ಚಾಗಿಬಿಟ್ರೆ ಅದೇನಾಯಿತು ಶೂದ್ರ. ಬರೀ ಸಾತ್ವಿಕ ಬ್ರಾಹ್ಮಣ. ಬರೀ ಇದು ತಾಮಸ ಶಬ್ದಕ್ಕೆ ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅವರು. ನಮ್ಮನ್ನು ತಮಯೋಗ್ಯರು ಅಂತ ಕರೀತಾರೆ ಇವರು. ಶೂದ್ರ ತಾಮಸ ಅಂದರೆ ಇದೇ ಗಲಾಟೆಯಾಗಿ ದೊಡ್ಡ ಗಲಾಟೆ ಆಯ್ತಾಗ ಸರಿಯಾಗಿ ಯಾರೂ ಹೇಳಲಿಲ್ಲ ಆತನಿಗೆ. ಆದ್ದರಿಂದ ಹಾಗೆ ಉಳ್ಕೊಂಡ್ಬಿಡ್ತು. ತಾಮಸರು ಶೂದ್ರರು ತಮಯೋಗ್ಯರು ಅಂತ ಕರಿತೀರಲ್ಲ, ನಿಮ್ಮ ಮತ ನಮಗೆ ಯಾಕೆ ಬೇಕು ಅಂತ ಕೇಳಿ ನಿಮ್ಮನ್ನು ಬಯಸ್ಕೊಂಡಿರ್ಬೇಕಾ ನಾವೆಲ್ಲ? ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತಪ್ಪಾಯ್ತು, ಹಾಗೆ ಮಾಡಬಾರ್ದಾಗಿತ್ತು. ತಾಮಸ ಶಬ್ದಕ್ಕೆ ಈ ತಾಮಸ ಅಲ್ಲ, ದೇಹದ ತಾಮಸತ್ವ ಬೇರೆ. ಕೊಳಕ್ಕೆ ಎರಡಪ್ಪ, ಸೂತಕ ಬೇರೆ, ಮೈಲಿಗೆ ಬೇರೆ. ಬಿಟ್ಟ ಮೈಲಿಗೆ ಸ್ನಾನ ಮಾಡಿದ್ರೆ ಮುಗೀತು. ಸೂತಕ ಇದ್ದವ್ರು ಸ್ನಾನ ಮಾಡಿದ್ರೆ ಹೋಗೋದಿಲ್ಲ. ಬೈಯೋದಕ್ಕೆ ಹೊರಟಿಲ್ಲ, ಅದು ಪಾಲನೆ ಮಾಡಿಬಿಟ್ರೆ ಆಮೇಲೆ ಮುಗೀತು. ಅವನು ಆ ಸೂತಕ ಅವಧಿ ಮುಗಿದ್ರೆ ಮುಗಿದೋಗ್ಬಿಟ್ಟು. ಆ ರೀತಿ ಮಾಡದೇನೆ ಅವ್ರೇನು ಮಾಡಿದರು, ತಪ್ಪು ಮಾಡಿದರು. ಸಾತ್ವಿಕೋ ಬ್ರಾಹ್ಮಣ. ಈ ಗುಣಗಳೆಲ್ಲ ಪ್ರಕೃತಿಯ ಗುಣಗಳು ಮರಿಬಾರದು. ಪ್ರಕೃತಿಯ ಗುಣಗಳನ್ನು ಮೊದಲು ಮಾಡಿ ಒಳಗಿನ ಗುಣ ನೆಕ್ಸ್ಟ್ ಇಮಿಡಿಯೇಟ್ ಹೇಳ್ತಾರೆ. ಕರ್ಮ ವಿಭಾಗ ಶಮೋದಮಃ. ಕರ್ಮ ವಿಭಾಗ ಎಲ್ಲಿಂದ ಬರುತ್ತೆ ಅಂದರೆ ಶಮೋದಮ ಇತ್ಯಾದಿ ಹೇಳಿ ಅನಂತರ ಅವ್ರು ಯಾರೇನು ಕೆಲಸ ಮಾಡ್ತಾರೆ. ಅವ್ರು ಫಿಸಿಕಲಿ ಭಾರಿ ಸ್ಟ್ರಾಂಗ್ ಇರ್ತಾರೆ. ಅವನು ಹೇಳೋ ಕೆಲಸನೇ ಬೇರೆ. ಇವನು ನರಪೇತಲ, ಒಳ್ಳೆ ಜ್ಞಾನಿ. ಇವನು ಡೌಟ್ಸ್ ಇವನು ಕೇಳ್ತಾರೆ, ಕೆಲಸ ಅವನ ಕೈಯಲ್ಲಿ ಮಾಡಿಸ್ತಾರೆ. ಅವನ ಕೈಯಲ್ಲಿ ಡೌಟ್ ಕೇಳಿ ಕೆಲಸವೇ ಕೆಡ್ತದೆ, ಡೊಟ್ಟು ಹೋಗೋದಿಲ್ಲ. ಅದಕ್ಕೆ ಅವ್ರು ತಕ್ಕಂತೆ ಇರಬೇಕು. ಕ್ಷತ್ರಿಯನ ಶಕ್ತಿನ ಬಾಹುಬಲ ಅಂದರೆ ಕ್ಷತ್ರಿಯ ಇರದೆ. ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣ ಅಲ್ಲ ನೀನು, ಕಾರಣ ನೀನು ಬ್ರಾಹ್ಮಣನಲ್ಲ. ಯಾಕೆ? ಅದು ಗುಳ ಬಂದು ಕೆಳಕಚ್ಚಿ ರಕ್ತ ಸುರಿತಾ ಇದ್ರು ಸುಮ್ಮನೆ ಕೂತಿದೆಯಲ್ಲ, ಬ್ರಾಹ್ಮಣ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಹೇಳು ಅಂತ ಕೇಳಿದೆ. ಅದು ಇದು ನಿಜ ಅಂತಿದ್ದು. ಅದು ಈ ವರ್ಣದ ಅವಸ್ಥೆ ನಮಗೆ ಅರ್ಥ ಆಗುತ್ತಾಗ. ಬ್ರಾಹ್ಮಣನ ಶಕ್ತಿನೇ ಬೇರೆ, ಇವನು ಕ್ಷತ್ರಿಯನೇ ಬೇರೆ. ಅವ್ರ ಜ್ಞಾನ ಶಕ್ತಿ ಒಂದು ಫಿಸಿಕಲ್ ಸ್ಟ್ರೆಂತ್ ಆದ್ದರಿಂದ ಇದ್ರ ಪರ್ಪಸ್ಸೇ ಬೇರೆ. ಇರಬಾರ್ದು ಅಂತಲ್ಲ, ಇರಲೇಬೇಕದು. ಅದು ಇರಲೇಬೇಕು. ಎಲ್ಲರಲ್ಲೂ ಎಲ್ಲ ಇದೆ. ಯಾವುದು ಡಾಮಿನೇಟ್ ಆಗುತ್ತೆ ನೋಡ್ಬೇಕಂತ ಅಷ್ಟೇ. ಅದೆಲ್ಲ ಹೇಳಿದರೆ ಯಾರಿಗೂ ಬೇಜಾರಾಗೋ ಚಾನ್ಸೇ ಇಲ್ಲ. ಅವರೇ ಹೇಳ್ತಾರೆ, ಬೇರೆ ಕೆಲಸಕ್ಕಾದ್ರೆ ಅವ್ರು ಏನು ಕೆಲಸ ನಾವೇ ಮಾಡಿ ಅಂತಾರೆ, ಇದನ್ನು ನಾವೇ ಮಾಡ್ತೀವಿ ಅಂತ. ಇವೆಲ್ಲ ಒಪ್ಕೊಂಡಿರೋ ತತ್ವ. ಯಃ ಕರ್ಮ ಪಶ್ಯತಿ ಅಯಮೇವ ಪರಮೇಶ್ವರ. ಮುಂದೆ ಹೇಳ್ತಾರೆ. ಈಗ ಎಷ್ಟು ಸ್ವಾರಸ್ಯ ಇದೆ ನೋಡಿ ವಾಕ್ಯ ಅದು. ಭಾಷೆ ಇದೆ ಅಲ್ಲ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾತು ಇಲ್ಲಿದೆ. ಇಲ್ಲಿದೆ ನೋಡಿ. ಸತ್ವಾಧಿಕ ರಜೋಭಿಸ್ತಮಸಾ ತಥಾ ವರ್ಣಾಃ ವಿಭಕ್ತಾಶ್ಚತ್ವಾರಃ ಸಾತ್ವಿಕಾ ಏವ ವೈಷ್ಣವಾಃ ಇತಿ. ಇವರೆಲ್ಲರೂ ಸಾತ್ವಿಕರೇ. ಸತ್ವಾಧಿಕ ರಜೋಭಿಸ್ತಮಸಾ ತಥಾ ವರ್ಣ ವಿಭಕ್ತ. ನಾಲ್ಕಾಯ್ತು. ಸತ್ವರು ಬ್ರಾಹ್ಮಣರು, ತಾಮಸ ಕೊನೆಗೆ ಶೂದ್ರರು, ಸತ್ವಾಧಿಕ ರಜ ಇವನು, ರಜೋಭಿ ತಮಸ ಸೇರಿದರೆ 4 ವರ್ಣ. ಹೀಗೆ 3 ಪ್ರಕೃತಿಯ ಗುಣಗಳಿಂದ 4 ದೇಹದ ವರ್ಣಗಳು ಬಂದವು. ಸ್ವರೂಪದ ವರ್ಣ ಅಲ್ಲ. ವಿದುರ ಇದ್ದಾನೆ, ಸ್ವರೂಪದಲ್ಲಿ ದೇವತೆ ಆತ. ಈ ಭೂಲೋಕದ ಲೆಕ್ಕದಲ್ಲೇ ಶೂದ್ರ ಅಷ್ಟೇ, ಸ್ವರೂಪದಲ್ಲಿ ದೊಡ್ಡ ದೇವತೆ ಆತ. ಯಮದೇವರು ಈ ಭೂಲೋಕದ ಅತಿ ಶ್ರೇಷ್ಠ ಸನ್ಯಾಸಿಗಳಿಗಿಂತ ಅಲ್ಲಿ ಮಿನಿಮಮ್ ದೇವತೆ ಶ್ರೇಷ್ಠ. ಗೊತ್ತಾಯ್ತಾ? ಮಿನಿಮಮ್ ದೇವತೆ ಮೇಲಿರ್ತಾನೆ. ಇದು ಗೊತ್ತಾದರೆ ಬೈಯೋದು ಹೇಗಾಗತ್ತದ? ತಥೈವ ಇದೆಲ್ಲ ಇಷ್ಟೋ ದಿನ ಸಾಲದು. ತಾತ್ಪರ್ಯ ಹಿಂದೆ ಬಂದುಬಿಟ್ಟಿದೆ, ಡಿಟೇಲಾಗಿ ಹೇಳಿಬಿಟ್ಟಿದ್ದಾರೆ. ಆ ಭಾಗ ಯಾರು ಓದೋದಿಲ್ಲ, ವರ್ಣ ವ್ಯವಸ್ಥೆ ಹೇಳಕ್ಕೆ ಬರೋದೇ ಇಲ್ಲ. ಅಷ್ಟು ಡೀಟೇಲಾಗಿ ಎಲ್ಲೂ ಬಂದಿಲ್ಲ. ತಾತ್ಪರ್ಯ 22ನೇ ಅಧ್ಯಾಯ ಹೇಳ್ತಾರಲ್ಲ, ಅಣ್ಣ ಧರ್ಮ ಮಾಡಿದ ಕೆಲಸ ಏನು,
ನೀನು ಕ್ಷತ್ರಿಯ, ನೀನು ಮಾಡಬೇಕಾದ ಕೆಲಸನೇ ಬೇರೆ, ನೀನು ಮಾಡ್ತಿರೋ ಕೆಲಸನೇ ಬೇರೆ. ಅದು ಹೇಳೋದಕ್ಕೆ ಇಷ್ಟೆಲ್ಲ ಪ್ರಿಯಾಂಬಲ್ ಕೂಡ ಇಲ್ಲಿ ಇರೋದೆಲ್ಲ ಸ್ವಲ್ಪ ಇದ್ದರೆ ಅಲ್ಲಿ ಸುಮಾರು 50 ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೀವಕರ್ತೃತ್ವ ಅವೆಲ್ಲ ಬರ್ಬೇಕು. ಆವಾಗ ಓದ್ದೇ ಹೋದರೆ ಕ್ಲಾರಿಟಿ ಸಿಗೋದೇ ಇಲ್ಲ. ಆಚಾರಲ್ಲಿ ರಿಸರ್ವ್ ಮಾಡಿದ್ದಾರೆ ಆ ವಿಷಯ. ತಾತ್ಪರ್ಯನೇ ಓದ್ದೇ ಇದ್ದವರಿಗೆಲ್ಲ ದೊಡ್ಡ ಆಘಾತ. 22ನೇ ಅಧ್ಯಾಯ ಪಾಠ ಆಗಿದೆ ಅದೆಲ್ಲ. ಅದು ಇಲ್ಲ ಹೋದರೆ ಸಿಗುತ್ತೆ, ನಿಮಗೆ ರೆಕಾರ್ಡಲ್ಲಿ ಎಲ್ಲ ಸಿಗುತ್ತೆ. ಅನ್ಯದೈವ ತದೈವ ಭಜಾಮಿ ಸತ್ವಸತ್ವ ವರ್ಣಾ ವಿಭಕ್ತಾ ಚತ್ವಾರ ಸಾತ್ವಿಕಾ ಏವ ವೈಷ್ಣವಾ ಇತಿ ಚ ಕರ್ಮ ವಿಭಾಗಂ ಶಮೋದಮ. ಅವರೇನೇನು ಕೆಲಸ ಮಾಡಬೇಕು ಅಂತ ಮುಂದೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ವಕ್ಷತಿ ಅಲ್ಲ ಚಾಚ ಇವರೆಲ್ಲ ವೈಷ್ಣವರಿಗೆ ಹೇಳಿದ್ದೀವಿ ಎಲ್ಲ ಕೂಡ. ವೈಷ್ಣವರಲ್ಲೇ 4 ವಿಧ: ವೈಷ್ಣವ ಬ್ರಾಹ್ಮಣ, ವೈಷ್ಣವರಲ್ಲದೆ ಬ್ರಾಹ್ಮಣರಲ್ವೇನು, ವೈಷ್ಣವ ಶೂದ್ರ, ಸಚ್ಶೂದ್ರರು ಅಂತ ಹೆಸರು ಅವರಿಗೆ. ಏಕಾಶ ಎಲ್ಲ ವಯಸ್ಸು ಎಲ್ಲ ಮಾಡ್ತಾರೆ. ಏನ ಅವೆಲ್ಲ ಹೇಳಕ್ಕೆ ಬರೋದಿಲ್ಲ, ಫೈನಲ್ ಅಲ್ಲ. ಏನೋ ಟೈಮ್ ಪಾಸ್ಗೂ ಬರ್ಬೋದು, ಬೇರೆ ಕಾರಣಕ್ಕೂ ಬರ್ಬೋದು, ಸ್ವಲ್ಪ ಏನೋ ಇರ್ಬೋದು. ಅದೆಲ್ಲ ಒಂದು ವಿಷಯ. ಅದು ಹಠ ಬೇಕಾದ್ರೆ ಅದರಲ್ಲೇ ಇನ್ವಾಲ್ವ್ ಆಗ್ಬೋದು. ಅದು ಸಹಜ. ಪ್ರಹ್ಲಾದ ಯಾರು ಏನೇ ಮಾಡಿ ತನ್ನ ಪಾಡಿ ತಾನು ಇದ್ಬಿಟ್ಟ. ತನ್ನ ಕಮಿಟ್ಮೆಂಟ್ ಆ ಕಡೆ ಇತ್ತು. ತಂದೆ ಬೇಡ ಹೆದರಿಸಿ ಬೆದರಿಸಿ ಏನು ಮಾಡಿದ್ರೆ ಕೇರ್ ಮಾಡಲಿ. ಅದು ಆ ರೀತಿ ಇದ್ದರೆ ಮಾತ್ರ ವೈಷ್ಣವತೆ. ಎಲ್ಲ ಯಾವುದೋ ಕಾಲಕ್ಕೆ ಬಂದ್ಬಿಡುತ್ತೆ ಅಷ್ಟೇ. ಆಚಾರ್ಯ ಬರೀತಾರೆ ಅದನ್ನು, ಹೈದರಾಬಾದ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಲಿಯುಗದಲ್ಲಿ ಯಾವುದೋ ಕಾರಣಕ್ಕೋಸ್ಕರ ತಮೋಯೋಗರಿಗೂ ಕೂಡ ಗೊತ್ತಾಯ್ತಾ ಶುದ್ಧ ಧರ್ಮ ಪ್ರಜ್ಞೆ ಬರಬಹುದು ಅಂತ ಹೇಳ್ತಾರೆ. ಮಹಾ ಸದಾಚಾರಿಯಾಗಿ ಇರ್ಬೋದು ಅವ್ರು, ಏನು ದೋಷ ಇಲ್ಲ, ಇಂಪಾಸಿಬಲ್ ಅಲ್ಲ ಅದು. ಬಟ್ ಒಳಗಿಲ್ಲ ಅದು. ಅದನ್ನು ತಪ್ಪಿಸ್ಬೇಕು ಅಂತಲೇ ಪರಮಾತ್ಮ ಬೇರೆ ಬೇರೆ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಮಾಡಿ ಅವ್ರು ದಾರಿ ತಪ್ಪಿಸ್ತಾರೆ. ಅದು ಹಿಂದೆ ಮರಿಬಾರ್ದು. ಆತ್ಮರಣೆ ಇದೆಲ್ಲ ಇದಿಷ್ಟು ಥಿಯರಿ, ಗೀತಾ ಎಲ್ಲ ಥಿಯರಿ, ಮಹಾಭಾರತ ಪೂರ್ತಿ ಪ್ರಾಕ್ಟಿಕಲ್. ಧರ್ಮ ಥಿಯರಿ, ಧರ್ಮದ ಪ್ರಾಕ್ಟಿಕಲ್, ಎರಡರಲ್ಲೂ ಎರಡೂ ಇದೆ. ಇದು ಮತ್ತೆ ಇದು ಥಿಯರಿ ಡಾಮಿನೇಟೆಡ್, ಅದು ಇಲಿಸ್ಟ್ರೇಷನ್ ಡಾಮಿನೇಟೆಡ್. ಹೌದು. ಪೃಥಂಗ್ ಮುಕ್ತ್ಯುಕ್ತಿ ಅದಾದ ಮೇಲೆ ಸಂತಿಚ ತಥಾ ಮುಕ್ತ ಇಷ್ಟು ಹೇಳಿ ಇಲ್ಲಿ ಹೇಳ್ತಾರೆ. ವೈಷ್ಣವಾ ಸಾತ್ವಿಕಾ ಏವ ತಾಮಸಾ ಏವ ಚಾಪರೆ. ಈಗ ಇದು ಕ್ಲಾಸಿಫಿಕೇಶನ್ ಇದರೊಳಗೆ ಇನ್ನೊಬ್ಬ ಅಯೋಗ್ಯ ಇದ್ದಾನೆ, ಬ್ರಾಹ್ಮಣನಾಗಿ ಹುಟ್ಟುಬಿಟ್ಟ. ಹೊರಗಿನ ಪರ್ಪಸ್ಗೆ ಅವನು ಬ್ರಾಹ್ಮಣ, ಒಳಗಿನ ಪರ್ಪಸ್ಗೆ ತಾಮಸನೇ ಅವನು. ಗೊತ್ತಾಯ್ತಾ? ಅದು ನೋಡ್ಬೇಕು ನಾವು. ಮತ್ತು ಯಾವುದನ್ನು ಫಾಲೋ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ. ಅದೆಲ್ಲ ಹೇಳ್ತಾರೆ ಆಚೆ. ಯಾವುದನ್ನು ಫಾಲೋ ಮಾಡ್ಬೇಕು ನೀವು? ಸ್ವರೂಪ ಫಾಲೋ ಮಾಡಬೇಕು, ಇದನ್ನು ಫಾಲೋ ಮಾಡಬೇಕು. ನಾವು ಎಷ್ಟು ಹೇಳಿದ್ರು ಇಲ್ಲಿ ಆಚಾರ್ಯ ಪ್ರಮಾಣ ಕೊಟ್ಟು ಹೇಳ್ತಾರೆ ಯಾವುದಕ್ಕೆ ಯಾವುದನ್ನು ನೋಡಬೇಕು ಅಂತ ಹೇಳ್ತಾರೆ. ಅದು ನಾಳೆ. ಓಂ